ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಪರಮ ಪವಿತ್ರವಾದ, ಅತೀ ಸುಂದರವಾದ ನಮ್ಮ ಒಳಗೇ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಶಿವಾನಂದ ಲಹರಿಯ ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಆದಿಶಂಕರಾಚಾರ್ಯರು ಭಕ್ತಿಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ನಮ್ಮ ಮನಸ್ಸು ಹೇಗಿರಬೇಕು ಇದರ ಬಗ್ಗೆ ನಮಗೆ ಬೋಧನೆಯನ್ನ ಕೊಡ್ತಾ ಇದ್ದಾರೆ. ಒಂದು ಸಲ ಕಂಚಿ ಪರಮಾಚಾರ್ಯ ಅಂತ ಹೇಳ್ತಾರೆ, ಕಂಚಿ ಕಾಮಕೋಟಿ ಪೀಠದ 68ನೆಯ ಪೀಠಾಧಿಪತಿಯಾಗಿದ್ದಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳವರನ್ನು ನಡೆದಾಡುವ ದೇವರುತ್ತಲೇ ಕರಿತಾ ಇದ್ರು. ಹತ್ರ 100 ವರ್ಷ ಬದುಕಿದ್ರು. ತಮಿಳಿನಲ್ಲಿ ಮಹಾಪೆರಿಯವ ಅಂತಲೇ ಅವರಿಗೆ ಹೆಸರು. ಆದಿಶಂಕರಾಚಾರ್ಯರೇ ಮತ್ತೆ ಹುಟ್ಟಿ ಬಂದದ್ದು ಅಂತ ಕೂಡ ಅವರಿಗೆ ಹೆಸರಿದೆ. ತುಂಬ ಭಕ್ತರಿದ್ದಾರೆ ಅವರಿಗೆ. ಅಂದರೆ ತುಂಬ ಶ್ರದ್ಧೆ ಮತ್ತೆ ಪ್ರೀತಿಯಿಂದ ಅವರನ್ನ ಆದರದಿಂದ ಗೌರವದಿಂದ ನೋಡ್ತಾ ಇದ್ರು. ಒಂದ್ಸಲ ದಂಪತಿಗಳು, ಚೆನ್ನೈಲಿದ್ದಂತಹ ದಂಪತಿಗಳು ಕಂಚಿಗೆ ಹೋಗಿದ್ರಂತೆ. ಪರಮಾಚಾರ್ಯರ ಹತ್ರ ಮಾತಾಡ್ತಾ ಇದ್ದಾಗ ಪರಮಾಚಾರ್ಯರು ಆ ಹೆಂಡತಿ ಹತ್ರ ಕೇಳಿದ್ರಂತೆ, ನಿಮ್ಮ ಗಂಡ ಕಾಫಿ ಎಷ್ಟು ಸಲ ಕುಡಿತಾರೆ ದಿನಕ್ಕೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಆಫೀಸಿಗೆ ಹೋಗೋ ಮೊದಲು 3 ಸಲ, ಆಫೀಸಿಂದ ಬಂದ ಮೇಲೆ 3 ಸಲ, ಮತ್ತೆ ಮಧ್ಯದಲ್ಲಿ ಆಫೀಸಲ್ಲಿ ಎಷ್ಟು ಸಲ ಕುಡಿತಾರೋ ಗೊತ್ತಿಲ್ಲ ಸ್ವಾಮೀಜಿ ಅಂತ ಹೇಳಿದ್ರಂತೆ. ಆಗ ಅವರು ಆ ಗಂಡನನ್ನ ನೋಡಿ, ಕಾಫಿ ಕುಡಿಬೇಡ, ನಿಂಗೆ ಒಳ್ಳೇದಲ್ಲ ಅದು ಆರೋಗ್ಯಕ್ಕೆ, ಮಜ್ಜಿಗೆ ಕುಡಿ ಅದರ ಬದಲು ಅಂತ ಹೇಳಿದ್ರಂತೆ. ಸರಿ ಆಯ್ತು ಅಂತ ಹೇಳ್ದ. ಚೆನ್ನೈಗೆ ವಾಪಸ್ ಬಂದ್ಮೇಲೆ 1 ದಿನ ಮಜ್ಜಿಗೆ, ಕಾಫಿಯ ಬದಲು ಮಜ್ಜಿಗೆ ಕುಡ್ದಾಯ್ತು. 2ನೇ ದಿನ ಕಷ್ಟದಲ್ಲಿ ಕುಡ್ದ. 3ನೇ ದಿನ ಮತ್ತೆ ಹೆಂಡತಿ ಹತ್ರ ಹೇಳ್ದಂತೆ, ಇದು ಸಾಧ್ಯವೇ ಇಲ್ಲಪ್ಪ, ನನ್ನಿಂದ ಕಾಫಿಯನ್ನು ಬಿಡಕ್ಕೆ ಸಾಧ್ಯವೇ ಇಲ್ಲ, ಅದೇನೇ ಇರಲಿ ನಾನು ಮಜ್ಜಿಗೆ ಬದಲು ಕಾಫಿಯೇ ಕೊಟ್ಬಿಡು ನಂಗೆ. ಇಲ್ಲ ಬೇಡ ಸ್ವಾಮೀಜಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರಂತೆ ಹೆಂಡತಿ. ಇಲ್ಲ ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಬಿಸಿ ಬಿಸಿ ಕಾಫಿ ಕುಡ್ದ ಅಭ್ಯಾಸ. ಕಾಫಿ ಕುಡಿಯುವಾಗ ಒಂದ್ಸಲ ಪರಮಾಚಾರ್ಯರ ಫೋಟೋದ ಹತ್ರ ತೋರಿಸಿ, ನೀವು ಹೇಳಿದಾಗೆ ನನ್ನ ಕೈಲಿ ಕೇಳಕ್ ಆಗ್ತಾ ಇಲ್ಲ ಸ್ವಾಮೀಜಿ, ಹಾಗಾಗಿ ನಿಮ್ಗೂ ಸ್ವಲ್ಪ ಕಾಫಿ ಕೊಡ್ತೀನಿ ನಾನು ಅಂತ ಹೇಳಿ ಕುಡಿತಾ ಇದ್ರಂತೆ. ಹೀಗೆ ದಿನ ನಡೀತಾ ಇತ್ತು. ಇನ್ನೊಂದ್ಸಲ ಸ್ವಾಮೀಜಿಯವರನ್ನ ಭೇಟಿ ಆಗಕ್ಕೆ ಅಂತ ಹೋಗಿದ್ರಂತೆ ಕಂಚಿಗೆ. ಆಗ ಸ್ವಾಮೀಜಿಯವರು ಕೇಳಿದ್ರಂತೆ, ಅವ್ರ ಹತ್ರ ಗಂಡನ ಹತ್ರ ಕೇಳಿದ್ರಂತೆ, ಅದ್ಯಾಕೆ ಅಷ್ಟು ಬಿಸಿ ಬಿಸಿ ಕಾಫಿ ಕುಡಿಯೋದು? ಇವ್ರಿಗೆ ಗಂಡನಿಗೆ ಆಶ್ಚರ್ಯ ಆಯಿತು. ಅದೇ ಹೇಗೆ ಗೊತ್ತಿದೆ, ನಾನು ಅಷ್ಟು ಬಿಸಿ ಬಿಸಿ ಕುಡಿತೇನೆ ಅಂತ ಹೇಗೆ ಗೊತ್ತಿದೆ ಅಂತ ಮುಖ ಸಂಶಯದಿಂದ ಈಗ ನೋಡಿದ್ರೆ, ಪರಮಾಚಾರ್ಯರು ತನ್ನ ನಾಲಿಗೆಯನ್ನ ಹೊರಗೆ ತೋರಿಸಿ, ನೋಡು ನೀನು ಬಿಸಿ ಬಿಸಿ ಕುಡಿತೀಯಾ, ನಂಗೂ ಬಿಸಿ ಬಿಸಿ ಕೊಡ್ತೀಯಾ ನೀನು, ಅದನ್ನ ಕುಡಿದು ನಾಲಿಗೆಲ್ಲ ಕರ್ರಗಾಗಿದೆ ನೋಡು, ಸುಟ್ಟೇ ಹೋಗ್ತಾ ಇದೆ ನನ್ನ ನಾಲಿಗೆ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಇವರಿಗೆ ಗೊತ್ತಾಯ್ತು, ಓಹೋ ನಾನು ಫೋಟೋದ ಮುಂದೆ ಅಂತ ಇಟ್ಟಿರೋದು
ಅದು ಅಲ್ಲಿಗೆ ತಲುಪುತ್ತಾ ಇದೆ, ಪರಮಾಚರಿಗೆ ತಲುಪುತ್ತಾ ಇದೆ ಅಂತ ಹೇಳಿದಾಗ ಗಳಗಳ ಅಂತ ಹತ್ತು ಬಿಟ್ರಂತೆ. ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು, ನೀವು ಹೇಳಿದ ಮಾತನ್ನ ಕೇಳಲೂ ಇಲ್ಲ, ಅದು ಅಲ್ಲದೆ ನನ್ನಿಂದಾಗಿ ನಿಮಗೆ ಹಿಂಸೆ ಆಯಿತು, ನಿಮ್ಮ ನಾಲ್ಗೆ ಸುಟ್ಟು ಹೋಗ್ಬಿಡ್ತು, ಅದಕ್ಕೆ ಕಾರಣ ನಾನು ಅಂತೇಳಿ ಹತ್ತು ಬಿಟ್ರಂತೆ. ಆಮೇಲೆ ಆ ದಿನದಿಂದ ಕಾಫಿ ತಗೊಂಡೇ ಇಲ್ಲಂತೆ ಆ ಮನುಷ್ಯ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಇವಾಗ ಸದ್ಯದಲ್ಲಿ ನಡೆದಿರುವ ಘಟನೆ. ಇದು 1970ರಲ್ಲೋ 80ರಲ್ಲೋ ನಡೆದಿರುವಂತಹ ಘಟನೆ, ಯಾವುದೋ ಪುರಾಣದಲ್ಲಿ ನಡೆದಿರುವಂಥದ್ದಲ್ಲ, ಈಗ ಕೆಲವು ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ, ದೇವರು ಅಂತ ಹೇಳಿದ್ರೆ ಭಕ್ತಿ ಗೌರವ ಎಲ್ಲ ಇದೆ, ಆದ್ರೆ ಆ ಫೋಟೋದಲ್ಲಿ ಆ ದೇವ್ರು ಇದ್ದಾರೆ ಅಂತ ಹೇಳೋದು ಭಾವನೆ ನಮಗಿಲ್ಲ. ಯಾವುದೋ ಕೊಳ್ತು ಹೋದ ಬಾಳೆಹಣ್ಣು ಇಡೋದು, ಹಾಳಾದ ಹೂವನ್ನ ತಗೊಂಡೋಗಿ ಅಲ್ಲಿ ಹಾಕೋದು, ಅಥವಾ ಚುಚ್ಚುವಂತ ಹೂವನ್ನ ಹಾಕೋದು ಎಲ್ಲ ಮಾಡ್ತೀವಿ ನಾವು. ಆಮೇಲೆ ನಮ್ಗೆ ನಾವೇ ಬೆನ್ನು ತಟ್ಟಿಕೊಳ್ತೇವೆ, ನಾನು ಭಾರಿ ಭಕ್ತಿ ನನಗೆ ಅಂತ ಹೇಳಿ. ಹಾಗಲ್ಲದೆ ಅದು ಫೋಟೋ ಅಲ್ಲ, ಅದರಲ್ಲಿ ಭಗವಂತನಿದ್ದಾನೆ, ಈ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ವಿಗ್ರಹ ಅಲ್ಲ, ಭಗವಂತನೇ ಅದು. ಹಾಗಾಗಿ ಭಾವನೆಗಳನ್ನು ಬೆಳೆಸಿಕೊಳ್ಳುವಂಥದ್ದು ತುಂಬ ಮುಖ್ಯ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯ ಶಿವಮಾನಸ ಪೂಜಾ ಅದನ್ನು ಕೂಡ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ. ನಾನು ವಿಷಯ ಭೋಗವನ್ನು ಭೋಗಿಸ್ತಾ ಇದ್ದೇನೆ, ಅದೇ ನಾನು ನಿನಗೆ ಮಾಡುವಂತಹ ಪೂಜೆ. ನಾನು ಎಲ್ಲೆಲ್ಲ ಸಂಚಾರ ಮಾಡ್ತೇನೆಯೋ ಅಲ್ಲಿ ಎಲ್ಲಾ ಕಡೆ ನೀನಿದ್ಯಲ್ವಾ, ಹಾಗಾದ್ರೆ ನಾನು ನಿನಗೆ ಮಾಡೋ ಪ್ರದಕ್ಷಿಣೆ ತಾನೆ. ಸ್ತೋತ್ರಾಣಿ ಸರ್ವಾಗಿರು, ನನ್ನ ಬಾಯಿಂದ ಬರುವಂತ ಎಲ್ಲ ಮಾತುಗಳು ಕೂಡ ನಿನ್ನ ಸ್ತೋತ್ರವೇ. ಏನನ್ನ ಮಾತಾಡ್ತಾ ಇದ್ದೇವೆ, ಎಷ್ಟು ಜಾಗರೂಕರಾಗಿರ್ಬೇಕು ನಾವು, ಎಚ್ಚರ ವಹಿಸಿ ಮಾತನಾಡಬೇಕಾಗಿದೆ. ಏನೋ ಬೇಕಾಬಿಟ್ಟಿ ಬಾಯಿ ಹರಿದು ಬಿಡೋದಲ್ಲ, ಏನ್ ಬೇಕಿದ್ರೂ ಮಾತಾಡ್ಬಿಡ್ತೀವಿ ನಾವು. ಇನ್ನೊಬ್ಬರ ಮನಸ್ಸಿಗೆ ನೋಯಿಸೋದು, ಇದೆಲ್ಲವೂ ನಾವು ಕಟ್ಟಿಕೊಳ್ಳುವಂತಹ ಪಾಪಗಳು. ಇದೇ ವಾಸನೆ, ಇದೇ ಸಂಸ್ಕಾರವನ್ನ ನಾವು ತೆಗೆದುಕೊಂಡು ಮುಂದಕ್ಕೆ ಹೋಗುವಂಥದ್ದು. ಈ ಜೀವನದಲ್ಲೂ ಅಷ್ಟೇ, ಮುಂದಿನ ಜನ್ಮದಲ್ಲಿಯೂ ಅಷ್ಟೇ. ಆಮೇಲೆ ಅಯ್ಯೋ ಇಷ್ಟು ಸಲ ವಿಷ್ಣು ಸಹಸ್ರನಾಮ ಹೇಳಿದ್ರು ದೇವರು ನನಗೆ ಅನ್ಯಾಯವನ್ನೇ ಮಾಡ್ತಾ ಇದ್ದೆ ಅಂತ ಹೇಳಿ ದೇವರನ್ನ ಮತ್ತೆ ದೂರೋದು ಬೇರೆ. ನಾವು ಮಾಡಿದ್ದೆಲ್ಲ ನಾವೇ. ಹೀಗೆ ನಮ್ಮ ಭಾವನೆಗಳನ್ನ ಉತ್ತಮವಾಗಿ ಇರುವಂತೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಮುಂದಕ್ಕೆ ಸಾಗೋಣ. 50ನೆಯ ಶ್ಲೋಕ ಆ ದಿನ ನೋಡಿದ್ದೇವೆ, ಇಂದಿನ ಹೋದ ವಾರ ನಾವು ನೋಡಿದ್ದೇವೆ ಅದನ್ನ. ಅಂದ್ರೆ ಶ್ರೀಶೈಲ 50 ಮತ್ತೆ 51ನೆಯ 2 ಶ್ಲೋಕಗಳಲ್ಲಿ ಶ್ರೀಶೈಲವಾಸಿ ಅಂತ ಹೇಳುತ್ತಿದ್ದಾರೆ ಆದಿಶಂಕರಾಚಾರ್ಯರು. ಇನ್ನು ಬೇರೆ ಯಾವ ಊರಿನ ಶಿವನ ಬಗ್ಗೆ ಮಾತನಾಡಿಲ್ಲ, ಈ ಶ್ರೀಶೈಲದ್ದು ಮಾತ್ರ ಹೇಳ್ತಾ ಇರೋದು. ಇನ್ನೊಂದು ಮಾತನಾಡಿದ್ರೆ ಕೈಲಾಸವಾಸಿ ಅಂತ ಹೇಳ್ತಾರೆ ಅಷ್ಟೇ. ಸಂಧ್ಯಾರಂಭ ವಿಜೃಂಭಿತಂ, ಸಂಧ್ಯಾಕಾಲ, ಹಗಲು ಮತ್ತೆ ರಾತ್ರಿ ಸೇರುವಂತಹ ಕಾಲಕ್ಕೆ ಹೆಸರು ಸಂಧ್ಯಾಕಾಲ. ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ. ಪ್ರಾತಃ ಸಂಧ್ಯಾ ಅಂತ ಹೇಳಿದ್ರೆ ಕತ್ತಲು ನೀಗಿ ಬೆಳಕಾಗುವಂಥದ್ದು, ಸೂರ್ಯೋದಯದ ಸಮಯದಲ್ಲಿ ಆಗುವಂತಹ ಕಾಲ, ಅದು ಒಂದು ಸಂಧ್ಯಾ, ಆದರೆ ಪ್ರಾತಃ ಸಂಧ್ಯಾ. ಇನ್ನೊಂದು ಹಗಲು ಮುಗಿದು ರಾತ್ರಿ ಮೊದಲಾಗುವಂಥದ್ದು, ಮುಸ್ಸಂಜೆ ಅಂತ ಹೇಳ್ತೇವೆ ನಾವು. ಇದಕ್ಕೆ ಸಾಯಂ ಸಂಧ್ಯಾ ಅಥವಾ ಸಾಮಾನ್ಯವಾಗಿ ನಾವು ಸಂಧ್ಯಾಕಾಲ ಅಂತ ಹೇಳೋದು ಸಂಜೆ. ಇದಕ್ಕೆ ಸಂಸ್ಕೃತದಲ್ಲಿ ಪ್ರದೋಷ ಅಂತ ಕೂಡ ಹೆಸರಿದೆ. ಅದರಲ್ಲಿಯೂ ತ್ರಯೋದಶಿ ಅಂದ್ರೆ ಅಮಾವಾಸ್ಯೆಯ ನಂತರ 13ನೆಯ ದಿನ, ಹುಣ್ಣಿಮೆಯ ನಂತರ 13ನೇ ದಿನಕ್ಕೆ ತ್ರಯೋದಶಿ ಅಂತ ಹೇಳ್ತೀವಿ. ತ್ರಯೋದಶಿಯ ಪ್ರದೋಷಕ್ಕೆ ಹೆಸರು ಮಹಾಪ್ರದೋಷ. ಶಿವನಿಗೆ ತುಂಬಾ ಇಷ್ಟವಾದದ್ದು ಇದು. ತ್ರಯೋದಶಿಯ ಪ್ರದೋಷಕ್ಕೆ ಮಹಾಪ್ರದೋಷ ಅಂತ ಹೆಸರು. ಈ ಶಿವಾನಂದ ಲಹರಿಯನ್ನ ಮಹಾಪ್ರದೋಷದ ದಿನ ಎಲ್ಲ ಭಕ್ತರು ಹಾಡ್ತಾರಂತೆ. ಹಾಗಾಗಿ ಎಲ್ಲರೂ ಕೂಡ ಶಿವ ಮಂದಿರದಲ್ಲಿ
ಶಿವನ ದೇವಸ್ಥಾನದಲ್ಲಿ ಭಕ್ತರು ಎಲ್ಲರೂ ಸೇರಿಕೊಂಡು ಶಿವಾನಂದ ಲಹರಿನ ಹಾಡ್ತಾ ಇದ್ರೆ ಎಲ್ಲ ಬೇರೆ ಉಳಿದ ಎಲ್ಲಾ ದೇವರುಗಳು ದೇವತೆಗಳು ಅಲ್ಲಿ ಬಂದು ಕೂತಿರ್ತಾರಂತೆ. ಯಾತಕ್ಕಾಗಿ? ಆದಿಶಂಕರಾಚಾರ್ಯ ರಚಿಸಿರುವಂತಹ ಶಿವಾನಂದ ಲಹರಿಯ ಪಠಣವನ್ನ ಎಲ್ಲ ಭಕ್ತರು ಸೇರಿ ಮಾಡಿದಾಗ ಅದ್ಭುತವಾದ ಒಂದು ದೃಶ್ಯ ಅದು, ಅಥವಾ ಅದ್ಭುತವಾದ ಒಂದು ಶಕ್ತಿಯಲ್ಲಿ. ಅದನ್ನ ನೋಡೋದಕ್ಕೋಸ್ಕರ, ಆ ಶಕ್ತಿಯನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಬೇರೆ ಎಲ್ಲ ದೇವತೆಗಳು ಆ ಶಿವನ ಸಾನ್ನಿಧ್ಯದಲ್ಲಿ, ಶಿವಲಿಂಗ ಶಿವನ ಗುಡಿ ಎಲ್ಲಿದೆಯೋ ಅಲ್ಲಿ ಬಂದು ಕೂತಿರ್ತಾರಂತೆ. ನಮಗೆ ಕಾಣಿಸೋದಿಲ್ಲ, ಅಲ್ಲಿ ಕೂತಿರ್ತಾರಂತೆ. ಹಾಗಾಗಿ ಮಹಾಪ್ರದೋಷದ ದಿನ ಬೇರೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ಯಾವ ದೇವರು ಅಲ್ಲಿರೋದಿಲ್ಲ ಅಂತೆ. ಎಲ್ಲರೂ ಶಿವನ ಹತ್ರ ಬಂದಿರ್ತಾರೆ ತಾನೆ, ಇದನ್ನ ಕೇಳೋದಿಕ್ಕಾಗಿ, ನೋಡೋದಿಕ್ಕೆ, ಕೇಳೋದಿಕ್ಕಾಗಿ. ಹಾಗಾಗಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಸಂಧ್ಯಾಕಾಲ ದೀಪಾರಾಧನೆ ಮಾಡ್ತಾರೆ. ಎಲ್ಲ ಗುಡಿಗಳಲ್ಲಿ ದೀಪಾರಾಧನೆ, ಆರತಿ ಎಲ್ಲ ಇರುವಂತಹ ಕಾಲ. ಆ ಸಮಯವನ್ನ ಯಾವುದೋ ಹಾಳು ಮೂಳು ಟಿವಿಯನ್ನ ನೋಡಿಕೊಂಡು, ಟಿವಿ ಸೀರಿಯಲ್ಗಳನ್ನು ನೋಡಿಕೊಂಡು ಖಂಡಿತವಾಗಿಯೂ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸಮಯವನ್ನ ವ್ಯರ್ಥ ಮಾಡಬಾರ್ದು. ಅದರಲ್ಲಿಯೂ ಇಂತಹ ಮುಖ್ಯವಾದ ಸಮಯ ಸಾಯಂ ಸಂಧ್ಯಾ, ಸಂಧ್ಯಾರಂಭ ವಿಜೃಂಭಿತ. ಹೇಗೆ ವಿಜೃಂಭಣೆಯಿಂದ ಶುರುವಾಗತ್ತಂತೆ ಏನು ಅಂತ ಆಮೇಲೆ ನೋಡೋಣ. ಶ್ರುತಿ ಶಿರಃ ಸ್ಥಾನಾಂತರಾಧಿಷ್ಠಿತಂ. ಶ್ರುತಿ ಅಂತ ಹೇಳಿದ್ರೆ ವೇದ, ವೇದದ ಶಿರ, ವೇದದ ತಲೆ ಅಂತ ಹೇಳಿದ್ರೆ ಯಾವುದು? ಪ್ರಣವನಾದ, ಓಂಕಾರಕ್ಕೆ ಶ್ರುತಿ ಶಿರ ಅಂತ ಹೆಸರು. ಆ ಪ್ರಣವನಾದದಲ್ಲಿರುವಂಥವನು ಶ್ರುತಿ ಶಿರ ಸ್ಥಾನಾಂತರ ಅಧಿಷ್ಠಿತಂ. ಆ ಓಂಕಾರದ ಒಳಗಡೆ ಇರುವಂಥವನು ಸಪ್ರೇಮ ಭ್ರಮರ ಅಭಿರಾಮಂ ಅಸಕೃತ್. ಇದು ಒಂದು ಇಲ್ಲಿರುವಂತಹ ಶ್ರೀಶೈಲದಲ್ಲಿರುವಂತಹ ಮಾಲಿಂಗನ ಹೆಸರು ಮಲ್ಲಿಕಾರ್ಜುನ. ಅರ್ಜುನ ಮರದ ಕೆಳಗಡೆ ಈ ಶಿವಲಿಂಗ ಇತ್ತು. ಅರ್ಜುನ ಮರಕ್ಕೆ ಸುತ್ತಿಕೊಂಡು ಇದ್ದಂಥದ್ದು ಮಲ್ಲಿಗೆಯ ಬಳ್ಳಿ. ಅದು ಸುವಾಸನೆಯನ್ನ ಬೀರುವಂತಹ ಮಲ್ಲಿಗೆ. ಈ ಮಲ್ಲಿಗೆಯ ಸುತ್ತುತ್ತಾ ಇದ್ದದ್ದು ಒಂದು ಕಪ್ಪು ದೊಡ್ಡ ದುಂಬಿ, ಭ್ರಮರ. ಎಲ್ಲಿ ಶಿವನಿದ್ದಾನೋ, ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ತಾಯಿ ಇರಲೇಬೇಕು ತಾನೆ. ಹಾಗಾಗಿ ಭ್ರಮರಾಂಬಿಕೆಯಾಗಿ ಆ ಮಾತೆ ಅಲ್ಲಿ ಸುತ್ತುತ್ತಾ ಇದ್ಲಂತೆ. ಅಲ್ಲಿ ಶಿವಲಿಂಗ ಇದೆ ತಾನೆ, ಅದು ಜ್ಯೋತಿರ್ಲಿಂಗ. ಏನೋ ಸಾಮಾನ್ಯ ಲಿಂಗ ಅಲ್ಲ, ಜ್ಯೋತಿರ್ಲಿಂಗ. ಮೋಕ್ಷವನ್ನ ಭಕ್ತರಿಗೆ ಪ್ರದಾನ ಮಾಡುವಂತಹ ಲಿಂಗವೇ ಜ್ಯೋತಿರ್ಲಿಂಗ. ಜ್ಞಾನವನ್ನ ಅನುಗ್ರಹಿಸುವಂತಹ ಲಿಂಗ ಜ್ಯೋತಿರ್ಲಿಂಗ. ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಸುತ್ತುತ್ತಾ ಇದ್ದಿದ್ದು, ಮಕರಂದವನ್ನ ಹೀರೋದಿಕ್ಕಾಗಿ ಇದ್ದಿದ್ದು ಭ್ರಮರಾಂಬಿಕಾ. ದುಂಬಿಯ ವೇಷದಲ್ಲಿ ಇದ್ದಿದ್ದು ಆ ತಾಯಿ ಭ್ರಮರಾಂಬಿಕಾ. ಸಪ್ರೇಮ ಭ್ರಮರ ಅಭಿರಾಮ. ಅಭಿರಾಮ ಅಂತ ಹೇಳಿದ್ರೆ ಸಂತೋಷವನ್ನ, ಮುದವನ್ನ ಕೊಡುವಂಥದ್ದು. ಆ ತಾಯಿಗೆ ಮುದವನ್ನ ಕೊಡ್ತಾ ಇದ್ದಂಥದ್ದು. ಆಮೇಲೆ ಅಸಕೃತ್, ಯಾವತ್ತೂ ಕೂಡ ಈಗ ಬೇರೆ ಮಲ್ಲಿಗೆಯ ಮೇಲೆ ಬೇರೆ ದುಂಬಿ ಬಂದು ಕುತ್ಕೊಳ್ಬಹುದು ಮಕರಂದವನ್ನ ಹೀರೋದಿಕ್ಕೋಸ್ಕರ. ಎಷ್ಟೊತ್ತು ಕೂರತ್ತೆ? ಸ್ವಲ್ಪ ಹೊತ್ತು ಸಣ್ಣ ಮಲ್ಲಿಗೆ ಇರುತ್ತೆ, ಅದರಲ್ಲೊಂದು ಸ್ವಲ್ಪ ಮಕರಂದ ಇರುತ್ತೆ. ಅದನ್ನ ಹೀರಿ ಮತ್ತೆ ಇನ್ನು ಬೇರೆ ಹೂವನ್ನ ಹುಡುಕಿಕೊಂಡು ಹೋಗತ್ತೆ ಬೇರೆ ದುಂಬಿಗಳು. ಆದರೆ ಈ ದುಂಬಿ ಹೇಗಿದೆ? ಭ್ರಮರಾಂಬಿಕಾ ಅಂತ ಹೇಳುವ ದುಂಬಿ ಅಸಕೃತ್, ಯಾವತ್ತೂ ಕೂಡ ಶಾಶ್ವತವಾಗಿ ಅವನ ಪ್ರೇಮವನ್ನ ಪಡೆದಂಥವಳು, ಹಾಗೆಯೇ ಅವನಿಗೆ ತನ್ನ ಪ್ರೇಮವನ್ನ ಪ್ರಸಾದಿಸಿದ್ದವಳು. ಅಂಥವಳ ಪ್ರೇಮವನ್ನ ಪಡೆದಂಥವನು, ಶಾಶ್ವತವಾಗಿ ಪಡೆದಂಥವನು. ಹಾಗೆಯೇ ಸದ್ವಾಸನಾ ಶೋಭಿತಂ. ವಾಸನ ಅಂದ್ರೆ ಏನು ಅಂತ ನಾವು ಹೋದ ವಾರ ನೋಡಿದೆವು. ಸಂಸ್ಕಾರಗಳು, ಉತ್ತಮವಾದ ಸಂಸ್ಕಾರಗಳಿಂದ ಶೋಭಾಯಮಾನವಾಗಿರುವಂಥವನು. ಹಾಗೆಯೇ ಭೋಗೀಂದ್ರಾಭರಣ, ಭೋಗೀಂದ್ರ
ಸರ್ಪಗಳ ರಾಜ ವಾಸುಕಿಯನ್ನ ಆಭರಣವಾಗಿ ಧರಿಸಿದಂಥವನು. ಭೋಗೀಂದ್ರಾಭರಣಂ ಸಮಸ್ತ ಸುಮನ ಪೂಜ್ಯಂ. ಎಲ್ಲ ಉತ್ತಮವಾದ ಮನಸ್ಸಿನವರಿಂದ ಪೂಜಿಸಲ್ಪಡುವಂಥವನು. ಅಥವಾ ಸುಮನ ಅಂತ ಹೇಳಿದ್ರೆ ದೇವತೆಗಳು ಅಂತ ಕೂಡ ಹೇಳ್ಬೋದು. ಎಲ್ಲ ದೇವತೆಗಳು ಅವನನ್ನ ಪೂಜಿಸ್ತಾ ಇದ್ರು. ಗುಣಾವಿಷ್ಕೃತ, ಗುಣವನ್ನ, ಉತ್ತಮವಾದ ಗುಣವನ್ನ ಪ್ರಕಾಶಿಸ್ತಾ ಇದ್ದಾನೆ. ಸೇವೆ ಶ್ರೀಗಿರಿ ಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಶಿವ ಅಂತ ಹೇಳಿದ್ರೆ ಭ್ರಮರಾಂಬಿಕಾ. ಶಿವ ಅಂತ ಹೇಳಿದ್ರೆ ಪುಲ್ಲಿಂಗ, ಶಿವ ಅಂತ ಹೇಳಿದ್ರೆ ಸ್ತ್ರೀಲಿಂಗ. ಈ ಭ್ರಮರಾಂಬಿಕೆಯಿಂದ ಆಲಿಂಗನವನ್ನ ಪಡೆದಂತಹ ಮಹಾಲಿಂಗನಾಗಿರುವಂತಹ ಈ ಶ್ರೀ ಮಲ್ಲಿಕಾರ್ಜುನ, ಶ್ರೀಶೈಲದಲ್ಲಿರುವಂತಹ ನೆಲೆಸಿರುವಂತಹ ಮಲ್ಲಿಕಾರ್ಜುನನ ಸೇವೆಯನ್ನ ನಾನು ಮಾಡ್ತೇನೆ, ಅಥವಾ ಈ ಲಿಂಗವನ್ನ ನಾನು ಭಜಿಸ್ತೇನೆ ಅಂತ ಹೇಳಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಸಂಧ್ಯಾರಂಭ, ಇದು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಸಂಧ್ಯಾಕಾಲವನ್ನ ಧ್ಯಾನಕ್ಕೆ, ಇಲ್ಲ ಭಜನೆ ಹಾಡೋದಕ್ಕೆ, ಇಲ್ಲ ಸ್ತೋತ್ರದ ಪಠನೆ ಮಾಡೋದಕ್ಕೆ, ಅಥವಾ ಸ್ವಾಧ್ಯಾಯ, ಉತ್ತಮವಾದ ನಮ್ಮ ಹಲವಾರು ಗ್ರಂಥಗಳಿವೆ. ಯಾವುದು ನಮಗೆ ಉತ್ತಮ ಅಂತ ಅನ್ಸತ್ತೋ ಕೆಲವೊಂದು ಓದುವಾಗ ನಮ್ಗೇನು ತಲೆಗೆ ಹತ್ತೋದಿಲ್ಲ. ಅಯ್ಯೋ ಇದು ಬೇಡ, ಇದು ಯಾಕೆ ಓದೋದು ಅಂತ ಒಂದು ಪುಸ್ತಕ ಪೇಜ್ ಓದಿ ಆಮೇಲೆ ಸೈಡ್ಗೆ ಬದಿಗೆ ಇಟ್ಟು ಬಿಡ್ತೇವೆ. ಹಾಗಾಗದೆ ಯಾವುದು ನಮಗೆ ಅರ್ಥ ಆಗತ್ತೋ ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಸುಮ್ಮನೆ ಪಠಣ ಮಾಡೋದಿಂದ ಜಾಸ್ತಿಯಾಗಿ ಸ್ವಲ್ಪ ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನವಂತೂ ನಾವೆಲ್ಲರೂ ಕೂಡ ಮಾಡಲೇಬೇಕಾಗಿದೆ. ಮುಂದಿನ ಶ್ಲೋಕ 51ನೇ ಶ್ಲೋಕ. ಭೃಂಗೀಚ್ಛಾ ನಟನೋತ್ಕಟಃ ಕರಿಮದಗ್ರಾಹಿ ಸ್ಫುರನ್ ಮಾಧವ ಕ್ಲಾದೋ ನಾದಯುತೋ ಮಹಾಸಿತ ವಪುಃ ಪಂಚೇಷುಣಾ ಚಾದೃತಃ ಸತ್ಪಕ್ಷ ಸುಮನೋ ವನೇಷು ಸ ಪುನಃ ಸಾಕ್ಷಾನ್ಮದೀಯೇ ಮನೋರಾಜೀವೇ ಭ್ರಮರಾಧಿಪೋ ವಿಹರತಾಂ ಶ್ರೀಶೈಲವಾಸಿ ವಿಭುಃ. ಇದೇ ಶ್ಲೋಕ ರಾಗದಲ್ಲಿ ಭೃಂಗೀಚ್ಛಾ ನಟನೋತ್ಕಟಃ ಕರಿಮದಗ್ರಾಹಿ ಸ್ಫುರನ್ ಮಾಧವ ಆಹ್ಲಾದೋ ನಾದಯುತೋ ಮಹಾಸಿತ ವಪುಃ ಪಂಚೇಷುಣಾ ಚಾದೃತಃ ಸತ್ಪಕ್ಷ ಸುಮನೋ ವನೇಷು ಸ ಪುನಃ ಸಾಕ್ಷಾನ್ಮದೀಯೇ ಮನೋರಾಜೀವೇ ಭ್ರಮರಾಧಿಪೋ ವಿಹರತಾ ಶ್ರೀಶೈಲವಾಸಿ ವಿಭುಃ. ಈ ಶ್ಲೋಕದಲ್ಲಿಯೂ ಶ್ರೀಶೈಲವಾಸಿ ವಿಭು ಅಂತ ಹೇಳ್ತಿದ್ದಾರೆ. ಭೃಂಗೀಚ್ಛಾ ನಟನೋತ್ಕಟಃ. ಭೃಂಗಿ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಭ್ರಮರಾಂಬಿಕೆಯ ಇಚ್ಛೆಯ, ಹೇಗೆ ಅವಳಿಗೆ ಇಚ್ಛೆ ಇದೆಯೋ ಅದರ ಅನುಸಾರವಾಗಿ ಉತ್ಕಟವಾದ ನರ್ತನವನ್ನ ಮಾಡ್ತಾ ಇದ್ದಾನೆ. ಎಲ್ಲ ಗಂಡಂದ್ರು ಹಾಗೆ ಅಂತ ಹೇಳ್ತಾರೆ ನೋಡಿ, ಹೆಂಡತಿ ಹೇಳಿದಾಗೆ ಡ್ಯಾನ್ಸ್ ಮಾಡೋದು ಅಂತೇಳಿ. ಏನು ನಮ್ಮ ಶಿವ ಕೂಡ ಏನು ಕಡಿಮೆ ಇಲ್ಲ ಅಂತ ಅನ್ಸತ್ತೆ ಅಲ್ವಾ? ಭ್ರಮರಾಂಬಿಕೆಗೆ ಹೇಗೆ ಬೇಕೋ ಅವಳ ಇಚ್ಛೆಗೆ ಅನುಸಾರವಾಗಿ ಉತ್ಕಟವಾದ ನರ್ತನವನ್ನ ಮಾಡ್ತಾ ಇದ್ದಾನಂತೆ. ಭೃಂಗೀಚ್ಛಾ ನಟನೋತ್ಕಟಃ. ಭ್ರಮರಾಂಬಿಕೆ ಕೂಡ ಏನು ನಮ್ಮ ಹಾಗಲ್ಲ, ಅದು ತಕ್ಕೊಡು ಇತ್ತಕ್ಕೊಡು ಅಂತ ಹೇಳುವಂಥವಳಲ್ಲ. ಹಾಗಾಗಿ ಅವಳ ಇಚ್ಛೆ ಅನುಸಾರವಾಗಿ ಪರಮಶಿವ ನರ್ತನ ಮಾಡ್ತಾನೆ. ಕರಿಮದ ಗ್ರಾಹಿ, ಗಜಾಸುರ, ಹಿಂದೆ ಒಂದು ಶ್ಲೋಕದಲ್ಲಿ ನೋಡಿದೆವು ನಾವು. ಗಜಾಸುರನನ್ನ ಸಂಹಾರ ಮಾಡಿದಂಥವನು. ಮಹಿಷಾಸುರನ ಮರ್ದನ ಆದ ಮೇಲೆ ದುರ್ಗೆ ಮಾಡಿರ್ತಾಳೆ. ಆಮೇಲೆ ಅವನ ಮಗನಾದ ಗಜಾಸುರ, ಅವನು ದೊಡ್ಡ ತಪಸ್ಸೆಲ್ಲ ಮಾಡಿ ಬ್ರಹ್ಮನಿಂದ ವರ ಪಡೆದಿರ್ತಾನೆ. ಎಲ್ಲ ಹೇಗಿರೋ ವರ ಪಡೆದಿರ್ತಾರೆ ಹೇಳಿ? ಸ್ವಾರ್ಥತೆ. ನಾವು ಏನು ಮಹಿಷಾಸುರ ಅಥವಾ ಗಜಾಸುರದಿಂದ ನಾವು ಏನು ಕಡಿಮೆ ಇಲ್ಲ. ಏನೋ ದೊಡ್ಡ ದೊಡ್ಡ ವ್ರತಗಳನ್ನು ಪಾಲಿಸ್ತೇವೆ. ಕೇಳೋದೇನು? ಸ್ವಾರ್ಥ. ಸ್ವಾರ್ಥಕ್ಕೋಸ್ಕರ ನನಗೆ ಹಾಗಾಗ್ಲಿ, ನನ್ನ ಗಂಡನಿಗೆ ಆಗಲಿ, ನನ್ನ ಮಕ್ಕಳಿಗೆ ಹೀಗೆ ಆಗಲಿ, ಅದನ್ನೇ ತಾನೇ ಕೇಳೋದು. ಏನಾದರೂ ದೇವರ ಮೇಲೆ ನನಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಆಗಲಿ, ಭಕ್ತಿ ಬರಲಿ ಅಂತ ಕೇಳ್ತೀವ?
ಇಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ನಾವು ಇದ್ದ ವ್ರತಗಳನ್ನೆಲ್ಲ ಮಾಡ್ತಾ ಇರೋದು. ಹಾಗೆ ಈ ಗಜಾಸುರನು ಮಾಡ್ದ, ಬ್ರಹ್ಮನಿಂದ ದೊಡ್ಡ ವರವನ್ನೇ ಪಡೆದು ಬಿಟ್ಟ. ಆಮೇಲೆ ಮದ ಏರಿತು, ಎಲ್ಲ ದೇವೇಂದ್ರನನ್ನು ತಳ್ಳಿ ತಾನೇ ಕೂತು ಬಿಟ್ಟ, ಸ್ವರ್ಗಾಧಿಪತಿಯಾದ. ಎಲ್ಲರಿಗೂ ಕಷ್ಟಗಳನ್ನು ಕೊಡೋದಕ್ಕೆ ಶುರು ಮಾಡ್ದ. ಇನ್ನು ನನಗಿಂತ ಮೀರಿದವರು ಯಾರೂ ಇಲ್ಲ ಅಂತ ಹೇಳುವ ಭಾವನೆ ಬಂದೇ ಬಿಡ್ತು. ಒಂದು ಸಲ ಕಾಶಿಗೆ ಹೋಗಿ ಅಲ್ಲಿ ಇದ್ದ ಭಕ್ತರನ್ನು ಅವರಿಗೆಲ್ಲ ಕಷ್ಟ ಕೊಡೋದಕ್ಕೆ ಶುರು ಮಾಡ್ದಂತೆ. ಆಗ ಶಿವನಿಗೆ ಸಿಟ್ಟು ಬಂತು. ನನ್ನ ಭಕ್ತರಿಗೆ ಯಾರು ಕಷ್ಟ ಕೊಡ್ತಾರೋ ಅವರನ್ನು ನಾನು ಉಳಿಸೋದಿಲ್ಲ ಅಂತ ಹೇಳಿ ಆ ಗಜಾಸುರನ ಜೊತೆ ಯುದ್ಧ ಮಾಡಿ ಗಜಾಸುರನ್ನ ಸೋಲಿಸಿಬಿಡ್ತಾನೆ. ಇನ್ನೇನು ಸಾಯಬೇಕು ಗಜಾಸುರ. ಅಷ್ಟೊತ್ತಿಗೆ ಗಜಾಸುರನಿಗೆ ಗೊತ್ತಾಯಿತು, ತಪ್ಪಾಗಿದೆ, ನಾನು ಮಾಡಿದ್ದು ತಪ್ಪಾಯಿತು. ಹಾಗೆ ಶಿವನ ಕಾಲ ಮೇಲೆ ಬಿದ್ದು ತಪ್ಪಾಯಿತು, ಕ್ಷಮೆ ಕೇಳ್ತಾನೆ. ಆಮೇಲೆ ಶಿವನಿಗೆ ಖುಷಿಯಾಗಿ ವರ ಕೇಳು ಅಂತ ಹೇಳ್ತಾನೆ. ಆಗ ನನ್ನ ಚರ್ಮವನ್ನ ನೀನು ಅಂಬರವಾಗಿ, ನಿನ್ನ ಬಟ್ಟೆಯಾಗಿ ನೀನು ಧರಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅವನು ಗಜಚರ್ಮಾಂಬರಧಾರಿ, ಅಥವಾ ಅವನಿಗೆ ಇನ್ನೊಂದು ಹೆಸರು ಕೃತ್ತಿವಾಸ. ಕೃತ್ತಿವಾಸ ಅಂತ ಹೇಳಿದ್ರೆ ಗಜ ಚರ್ಮವನ್ನ ಧರಿಸಿದಂಥವನು. ಹಾಗಾಗಿ ಅವನಿಗೆ ಕೃತ್ತಿವಾಸ ಅಂತ ಹೆಸರು ಕೊಟ್ಟ. ಆ ಹೆಸರು ಬಂತು ಶಿವನಿಗೆ. ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ಮನಪೂರ್ವಕವಾಗಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಹೇಳುವ ಭಾವನೆಯಿಂದ ಶಿವನ ಜೊತೆ ಸಂಭಾಷಣೆ ನಡೆಸಿದ್ರೆ ಖಂಡಿತವಾಗಿಯೂ ನಮ್ಮನ್ನ ಕ್ಷಮಿಸ್ತಾನೆ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ. ಎಷ್ಟು ಜನರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟರೂ ಕೂಡ ಮತ್ತೆ ಅವನು ಮನಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳಿದಾಗ ಶಿವ ಸಂತೋಷದಿಂದ ಮತ್ತೆ ವರ ಕೇಳು ಅಂತ ಹೇಳ್ತಿದ್ದಾನೆ ನೋಡಿ. ಹಾಗಾದ್ರೆ ನಾವು ಕೂಡ ಮಾಡಿರುವಂತಹ ಪಾಪಗಳನ್ನೆಲ್ಲ ದೂರ ಮಾಡಬೇಕು ಅಂತ ಆದ್ರೆ ಒಂದೇ ಒಂದು ದಾರಿ, ಶರಣಾಗತಿ ಅಲ್ವೇ? ಈ ಕಥೆಗಳ ಮೂಲಕ ಆದಿಶಂಕರಾಚಾರ್ಯರು ನಮಗೆ ಈ ತತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಯ್ಯೋ, ಕೆಲವರು ಹೇಳ್ತಾರೆ ನಾನು ದೊಡ್ಡ ಪಾಪಿ 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 ಅಂತೇಳಿ. ಹೌದು, ಪಾಪಿ ಅಂತ ಹೇಳಿ ಏನ್ ಮಾಡ್ಕೊಳ್ಳೋದು? ಅದರಿಂದ ಪುಣ್ಯ ಬರುತ್ತಾ? ಇಲ್ಲ, ಬರಲ್ಲ. ಅದರ ಬದಲು ಭಗವಂತನ ಜೊತೆ ಇದನ್ನ ಹೇಳ್ಬೋದಲ್ಲ, ನನ್ನ ಪಾಪವನ್ನೆಲ್ಲ ನೀನು ಹೋಗಲಾಡಿಸು, ಸಂಚಿತ ಪಾಪ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ, ನೀನೇ ನನ್ನ ಎಲ್ಲ ಪಾಪವನ್ನ ಹೋಗಲಾಡಿಸು ಅಂತ ಹೇಳ್ಬೋದು ತಾನೆ. ಭಕ್ತಿಯನ್ನ ಕೊಡು, ನಿನ್ನಲ್ಲಿ ಪ್ರೇಮವನ್ನ ಕೊಡು, ಇದನ್ನ ಕೇಳ್ಬೋದು ತಾನೆ. ಸ್ಫುರನ್ ಮಾಧವ ಆಹ್ಲಾದೋ, ಮಾಧವನಿಗೆ ಅಂದ್ರೆ ವಿಷ್ಣುವಿಗೆ ಆಹ್ಲಾದವನ್ನ, ಮನಸ್ಸಿಗೆ ಸಂತೋಷವನ್ನ, ಮುದವನ್ನ ಕೊಡುವಂಥವನು. ನಾದಯುತೋ, ಇಲ್ಲಿ ನಾದ ಅಂತ ಹೇಳಿದ್ರೆ ಪ್ರಣವನಾದ, ನಾದದ ಜೊತೆ ಅಥವಾ ನಾದದಲ್ಲಿಯೇ ಇರುವಂಥವನು. ಮಹಾಸಿತ ವಪುಹು, ಮಹಾ ಅಸಿತ ವಪುಹು, ಉತ್ತಮವಾದ ಬಿಳಿ ಬಣ್ಣ, ಗೋಧಿ ಬಣ್ಣ ಅಂತ ಹೇಳ್ತೀವಿ. ಉತ್ತಮವಾದ ವಪು ಅಂತ ಹೇಳಿದ್ರೆ ಶರೀರದ ಬಣ್ಣ ಹೇಗಿದೆ? ನೀಲಿ ಬಣ್ಣ ಅಲ್ಲ, ಇದು ನೆನ್ಪಿಟ್ಕೊಳ್ಬೇಕು. ಶಿವ ನೀಲಿ ಬಣ್ಣದವನಲ್ಲ, ಕೃಷ್ಣ ನೀಲಿ ಬಣ್ಣ. ಶಿವ ನೀಲಿ ಬಣ್ಣದವನಲ್ಲ, ಶಿವ ಬಿಳಿ ಬಣ್ಣದವನು. ಇಲ್ಲಿ ಕುತ್ತಿಗೆಯಲ್ಲಿ, ಕೊರಳಿನಲ್ಲಿ ಮಾತ್ರ, ಕಂಠ ಪ್ರದೇಶದಲ್ಲಿ ಮಾತ್ರ ನೀಲಿ ಬಣ್ಣ. ವಿಷಕಂಠನಾಗಿ ವಿಷವನ್ನ ಅಲ್ಲಿ ಇಟ್ಟುಕೊಂಡ ಕಾರಣ ಇಲ್ಲಿ ಮಾತ್ರ ನೀಲಿ, ಒಂದು ಪೆಂಡೆಂಟ್ ಹಾಕಿದಾಗೆ ಮಾತ್ರ. ಪಂಚೇಶುಣಾಚ ಆದೃತಃ, ಪಂಚೇಶುಣ ಅಂತ ಹೇಳಿದ್ರೆ ಮನ್ಮಥ, ಈಶು ಅಂತ ಹೇಳಿದ್ರೆ ಬಾಣಗಳು. 5 ಬಾಣಗಳಿದೆ ಅಂತೆ ಮನ್ಮಥನ ಹತ್ರ. ಅದು ಹೂವಿನ ಬಾಣಗಳು. ಯಾವ ಹೂವೆಲ್ಲ ಇದೆ? ತಾವರೆ ಇದೆ, ಮಲ್ಲಿಗೆ ಇದೆ, ಆಮೇಲೆ ಮಾವು, ಆಮೇಲೆ ನೈದಿಲೆ. ಈ ಮಲ್ಲಿಗೆ ಇರೋದು ಮಲ್ಲಿಕಾರ್ಜುನ ತಾನೆ. ಹಾಗಾಗಿ ಇಲ್ಲಿ ಪಂಚೇಶುಣ ಅಂತ ಹೇಳಿರೋದು. ಮನ್ಮಥನಿಂದ ಗೌರವಿಸಲ್ಪಟ್ಟವನು ಅಥವಾ ಆದರಿಸಲ್ಪಟ್ಟವನು. ಮನ್ಮಥನ ಕತೆ ನಮ್ಗೆ ಗೊತ್ತೇ ಇದೆ. ಕಾಮದೇವನನ್ನ ದಹಿಸ್ತಾನೆ, ತನ್ನ 3ನೆಯ ಕಣ್ಣನ್ನ ತೆರೆದು ಶಿವ. ಭಸ್ಮವಾಗಿ ಹೋಗ್ಬಿಟ್ಟಿದೆ ದೇಹ. ಈಗ ರತಿ ಬಂದು ಅತ್ತಾಗ ಮತ್ತೆ ಅವನಿಗೆ ಜೀವನ ಮತ್ತೆ ಕೊಡ್ತಾನೆ. ಆದರೆ ದೇಹ ಇಲ್ಲ,
ಹಾಗಾಗಿ ನೋಡಿ, ಲವ್ ಇಸ್ ಬ್ಲೈಂಡ್ ಅಂತ ಹೇಳೋದು ನಾವು. ಕಣ್ಣಿಗೆ ಕಾಣೋದಿಲ್ಲಂತೆ ಮನ್ಮಥ ಯಾರಿಗೂ ಕೂಡ, ರತಿಗೆ ಮಾತ್ರ ಕಾಣಿಸೋದು, ನಮಗೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಹಾಗೆ ಹೇಳೋದು ಲವ್ ಇಸ್ ಬ್ಲೈಂಡ್ ಅಂತ ಹೇಳಿ. ಸತ್ಪಕ್ಷ ಸುಮನೋವನೇಶು. ಸತ್ಪಕ್ಷ ಒಳ್ಳೆ ಪಾರ್ಶಿಯಾಲಿಟಿ ಮಾಡ್ತಾನಂತೆ ಅವನು. ಯಾರಿಗೆ? ಸುಮನೋವನೇಶು. ಉತ್ತಮವಾದ ಮನಸ್ಸಿನವರು ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ರಕ್ಷಣೆಯನ್ನ ಕೊಡ್ತಾನೆ. ಅವನ ಅಂತೇಳಿದ್ರೆ ರಕ್ಷಣೆ. ಹಾಗೆಯೇ ಇನ್ನೊಂದು ಸುಮನೋವನೇಶು, ಆ ಥರದ ಕಾಡಿನಲ್ಲಿ, ಉತ್ತಮವಾದ ಮನಸ್ಸು ಅಂತ ಹೇಳುವ ಕಾಡಿನಲ್ಲಿ ಇರುವಂಥವರಿಗೆ ಅವನು ಭೇದ ಭಾವವನ್ನು ತೋರಿಸ್ತಾನೆ. ಅಂದ್ರೇನು? ಅನುಗ್ರಹವನ್ನ ತೋರಿಸ್ತಾನೆ. ಸ ಪುನಃ ಸಾಕ್ಷಾನ್ ಮದೀಯೇ ಮನೋರಾಜೀವೇ. ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ, ರಾಜೀವ ಅಂತೇಳಿದ್ರೆ ಮತ್ತೆ ತಾವರೆ, ತಾವರೆಯಂತಹ ನನ್ನ ಮನಸ್ಸಿನಲ್ಲಿ, ಹೃದಯ ಕಮಲದಲ್ಲಿ ನೀನು ವಿಹರತಾಂ, ನೀನು ಅಲ್ಲಿ ವಿಹಾರವನ್ನ ಮಾಡು. ನೀನು ಭ್ರಮರಾಧಿಪ, ಭ್ರಮರಾಂಬಿಕೆಗೆ ಅಧಿಪ ಪತಿ ನೀನು. ಅಂಥ ನೀನು ಶ್ರೀಶೈಲವಾಸಿಯಾಗಿರುವಂತಹ ನೀನು ಮಲ್ಲಿಕಾರ್ಜುನ ನನ್ನ ಹೃದಯ ಕಮಲದಲ್ಲಿ ವಿಹಾರವನ್ನ ಮಾಡು ಅಂತ ಹೇಳಿ ಆದಿಶಂಕರಾಚಾರ್ಯರು ಬೇಡಿಕೊಳ್ತಿದ್ದಾರೆ. ಮುಂದಿನ ಶ್ಲೋಕ 52ನೇ ಶ್ಲೋಕ. ಕಾರುಣ್ಯಾಮೃತ ವರ್ಷಿಣಂ ಘನ ವಿಪತ್ ಗ್ರೀಷ್ಮಚ್ಛಿದಾ ಕರ್ಮಠಂ ವಿದ್ಯಾಸಸ್ಯ ಫಲೋದಯಾಯ ಸುಮನಃ ಸಂಸೇವ್ಯಮಿಚ್ಛಾಕೃತಿಂ ನೃತ್ಯದ್ಭಕ್ತಮಯೂರಮದ್ರಿನಿಲಯಂ ಚಂಚಜ್ಜಟಾಮಂಡಲಂ ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಾಂ ಮೇ ಮನಶ್ಚಾತಕಃ. ಕಾರುಣ್ಯಾಮೃತವರ್ಷಿಣಂ ಘನ ವಿಪದ್ಗ್ರೀಷ್ಮಚ್ಛಿದಾ ಕರ್ಮಠಂ ವಿದ್ಯಾಸಸ್ಯ ಫಲೋದಯಾಯ ಸುಮನಃ ಸಂಸೇವ್ಯಂ ಇಚ್ಛಾಕೃತಿಂ ನೃತ್ಯದ್ಭಕ್ತಮಯೂರಂ ಅದ್ರಿನಿಲಯಂ ಚಂಚಜ್ಜಟಾಮಂಡಲಂ ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಾಂ ಮೇ ಮನಶ್ಚಾತಕಃ. ಇಲ್ಲಿ ಮನಸ್ಸನ್ನ ಚಾತಕ ಪಕ್ಷಿಗೆ ಹೋಲಿಸ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಬಹುಶಃ ಚಾತಕ ಅಂತ ಹೇಳೋ ಒಂದು ಪಕ್ಷಿ ಕಣ್ಮರೆ ಆಗಿರ್ಬೋದು. ಮೊದಲು ಇತ್ತಂತೆ. ಅದನ್ನ ಕವಿಗಳು ಹೆಚ್ಚಾಗಿ ಉಪಯೋಗಿಸ್ತಾರೆ. ನಾವು ಹೇಳ್ತಾ ಇರ್ತೇವೆ, ಯಾವುದಕ್ಕಾದ್ರೂ ಹಂಬಲಿಸ್ತಾ ಇದ್ರೆ ನಾನು ಚಾತಕ ಪಕ್ಷಿಯಾಗಿ ಕಾಯ್ತಾ ಇದ್ದೇನೆ. ಏನೀ ಚಾತಕ ಪಕ್ಷಿ? ಮಳೆ ಬೀಳೋದನ್ನ ಕಾಯ್ತಾ ಇರತ್ತಂತೆ. ಯಾಕೆ ಅಂತ ಹೇಳಿದ್ರೆ ಅದು ಬೇರೆ ಯಾವ ನೀರು ಕುಡಿಯೋದಿಲ್ಲ. ಮಳೆ ಮೇಲಿಂದ ಮಳೆ ನೀರು ಬಿದ್ದಾಗ ಮಾತ್ರ ತನ್ನ ಕೊಕ್ಕನ್ನ ಹೀಗೆ ಹಿಡಿದು ತೆರೆದು ಅದರಲ್ಲಿ ನೀರನ್ನ ಕುಡಿಯೋದಂತೆ. ಮಳೆಯ ನೀರನ್ನ ಮಾತ್ರ ಕುಡಿಯೋ ಅಂಥದ್ದು ಈ ಚಾತಕ ಪಕ್ಷಿ. ಹಾಗಾದ್ರೆ ಅದು ಮಳೆಗೆ ಎಷ್ಟು ಕಾಯ್ತಾ ಇದೆ ನೋಡಿ. ಹಾಗೆಯೇ ಕಾರುಣ್ಯ ಅಮೃತ ವರ್ಷಿಣಂ, ಇಲ್ಲಿ ಯಾವ ತರದ ಮಳೆ? ಕಾರುಣ್ಯದ ಮಳೆ, ಕರುಣೆಯ ಮಳೆ, ಮಳೆಯನ್ನ ಸುರಿಸುವಂತಹ ಅಮೃತ ವರ್ಷಿಣಿ. ಇದನ್ನ ಸುರಿಸುವಂತಹ ಘನವಿಪ ಗ್ರೀಷ್ಮಚ್ಛಿದಾ ಕರ್ಮಠಂ. ಇಲ್ಲಿ ನಮ್ಗೀಗ ಬೇಸಿಗೆ ಕಾಲದಲ್ಲಿ ನೋಡಿ, ಕಾಯ್ತಾ ಇರ್ತೇವೆ. ಸುಡು ಸುಡು ನಟ ಬಿಸಿಲಿರುತ್ತೆ, ಕಾಯ್ತಾ ಇರ್ತೀವಿ ಯಾವಾಗ ಮಳೆ ಬರುತ್ತೆ. ಎಲ್ಲಾದ್ರೂ ಮೋಡ ಕಾಣಿಸ್ತು ಅಂತಾದ್ರೆ ಎಷ್ಟು ಖುಷಿ ನಮ್ಗ. ಇವತ್ತು ಗ್ಯಾರಂಟಿ ಮಳೆ ಬರ್ತದೆ ಮಾರ್ಯಾರೆ ಅಂತ ಶುರು ಮಾಡ್ತೇವೆ. ನಾವು ಕಾಯ್ತಾ ಇರ್ತೇವೆ, ಹಂಬಲಿಸ್ತಾ ಇರ್ತೇವೆ ಅದಕ್ಕೆ, ಅಲ್ವೇ? ಹಾಗೆ ಇಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು, ದುಃಖಗಳಿಂದ ಬೆಂದು ಹೋಗಿರ್ತೇವೆ. ಹಲವಾರು ಬಾರಿ ಮೇಲೆ 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 ಕಷ್ಟ ಬಂದಾಗ ಯಾವಾಗ ಈ ಕಷ್ಟದಿಂದ ನಾನು ದೂರ ಆಗ್ತೇನೆ ಅಂತ ನಾವು ಕಾಯ್ತಾ ಇರ್ತೇವೆ, ಅಲ್ವೇ? ಅದು ದೂರ ಆಗತ್ತೆ ಯಾವಾಗ ಆ ಪರಮಶಿವ ತನ್ನ ಕರುಣೆ ಅಂತ ಹೇಳುವ ಅಮೃತ ವರ್ಷ, ಆ ತರದ ಮಳೆಯನ್ನ ಸುರಿಸ್ತಾನಂತೆ. ವಿದ್ಯಾ ಸಸ್ಯ ಫಲೋದಯಾಯ. ಈಗ ಚಾತಕ ಪಕ್ಷಿ ಮಳೆಗೆ ಅಂತ ಕಾದಾಗ ಚಾತಕ ಪಕ್ಷಿಗೋಸ್ಕರವಾಗಿ ಮಳೆ ಸುರಿಸಿದ್ರು ಮಳೆಯೆಲ್ಲ ಕಡೆ ಬೀಳತ್ತೆ ತಾನೆ. ಅಲ್ಲಿರುವ ಗಿಡಗಳು ಎಲ್ಲವೂ ಕೂಡ ಫಲವನ್ನ ಕೊಡಕ್ಕೆ ಶುರುವಾಗತ್ತೆ.
ವಿದ್ಯಾಸಸ್ಯ ಫಲೋದಯಾಯ. ಹಾಗೆಯೇ ನಮಗೂ ಅಷ್ಟೇ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತ ನಮ್ಗೆ ಯಾಕೆ ಕೊಟ್ಟಿದ್ದಾನೆ? ಈಗ ಕರುಣೆಯನ್ನು ಸುರಿಸ್ತಾ ಇದ್ದಾನೆ. ಯಾತಕ್ಕಾಗಿ? ನಮಗೆ ಯಾವುದೋ ಒಂದು ಪಾಠವನ್ನ ಕಲಿಸ್ತಾ ಇದ್ದಾನೆ. ಹಾಗಾಗಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಧೃತಿ ಕೆಡಬಾರದು, ಧೈರ್ಯವನ್ನ ಕಳೆದುಕೊಳ್ಳಬಾರದು. ಭಗವಂತ ನನಗೆ ಏನನ್ನೋ ಸೂಚಿಸ್ತಾ ಇದ್ದಾನೆ, ಯಾವುದೋ ಒಂದು ಪಾಠವನ್ನ ನನಗೆ ಕಲಿಸಿಕೊಡ್ತಾ ಇದ್ದಾನೆ ಅಂತ ಹೇಳೋದನ್ನ ಅರಿತುಕೊಳ್ಬೇಕು. ಅದೂ ಅಲ್ಲದೆ ಈ ಕಷ್ಟ ನಾನೇ ಕೊಟ್ಟಿರುವ ಮೆನು ಆರ್ಡರ್, ಯಾರಿಗೋ ಏನೋ ತೊಂದರೆನೋ ಕೊಟ್ಟಿದ್ದೇನೆ ನಾನು. ಯಾವಾಗ? ಈ ಜನ್ಮದಲ್ಲಿ ಇರ್ಬೋದು, ಹೋದ ಎಷ್ಟೊಂದು ಮಿಲಿಯ ಜನ್ಮಗಳನ್ನು ಎತ್ತಿದ್ದೇವೆ ನಾವು. ಯಾವ ಜನ್ಮದಲ್ಲಿ ಏನ್ ಮಾಡಿದ್ದೇವೋ ಯಾರಿಗೂ ಗೊತ್ತು. ಹಾಗಾಗಿ ಧೃತಿ ಕೆಡದೆ ಭಗವಂತ ನನ್ನ ಜೊತೆ ಇದ್ದಾನೆ. ಬರ್ಲಿ, ಕಷ್ಟಗಳು ಬರ್ಲಿ, ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ. ನಮ್ಮ ಜೊತೆ ಅವನಿರುವಾಗ ನಾ ಯಾವುದರ ಭಯ ಅಂತ ಹೇಳುವ ಭಾವನೆಯನ್ನ ಬೆಳೆಸಿಕೊಂಡಾಗ ಕಷ್ಟ ಕಷ್ಟ ಅಂತ ಅನ್ಸೋದಿಲ್ಲ. ವಿದ್ಯಾ ಸಸ್ಯ ಫಲೋದಯಾಯ, ನಮಗೆ ಜ್ಞಾನ ಅಂತ ಹೇಳುವ ಈ ಸಸ್ಯವನ್ನ ನಮಗೆ ಕೊಡ್ತಾನೆ. ಆ ಸಸ್ಯ ಸ್ವಲ್ಪ ಸ್ವಲ್ಪವಾಗಿ ದೊಡ್ಡದಾಗಿ ಫಲವನ್ನ ಕೊಡುವಂತೆ ಆಗತ್ತೆ. ಸುಮನ ಸಂಸೇವ್ಯ ಇಚ್ಛಾಕೃತಿ, ಎಲ್ಲ ಉತ್ತಮ ಮನಸ್ಸಿನವರಿಂದ ಸೇವಿಸಲ್ಪಡ್ತಾ ಇದ್ದಾನೆ. ಇಚ್ಛಾಕೃತಿ, ಆಕೃತಿ ಹೇಗಿದೆ? ಯಾವ ಆಕೃತಿ ಬೇಕಿದ್ರೂ ತಾಳ್ಬೋದು ಅವನು, ನಮ್ಮ ಆಗಲ್ಲ. ಅಥವಾ ನಾವು ಕೂಡ ಅವನೇ ತಾನೆ. ಮನುಷ್ಯ ರೂಪದಲ್ಲಿರೋದು ಅವನೇ, ಪ್ರಾಣಿ ರೂಪದಲ್ಲಿಯೂ ಇರುವಂಥವನು ಅವನೇ, ಸಸ್ಯದ ರೂಪದಲ್ಲಿ ಇರುವಂಥವನೇ, ನೀರು ಅವನೇ, ಪರ್ವತವೂ ಅವನೇ, ಎಲ್ಲವೂ ಅವನೇ ತಾನೆ. ವಿಶ್ವರೂಪ ದರ್ಶನ. ಇಚ್ಛಾಕೃತಿ ನೃತ್ಯದ್ಭಕ್ತ ಮಯೂರಂ ಅದ್ರಿನಿಲಯಂ. ಅದ್ರಿನಿಲಯ ಎಲ್ಲಿರ್ತಾನೆ ಅವನು? ಎಲ್ಲ ಕಡೆಯೂ ಇದ್ದಾನೆ. ಆದ್ರೆ ಕೈಲಾಸದಲ್ಲಿ, ಹಿಮಾಲಯದಲ್ಲಿ, ಅದರ ಅದ್ರಿ ಶಿಖರದಲ್ಲಿ ವಾಸ ಮಾಡ್ತಿರ್ತಾನೆ. ಅವನ ಮನೆ ಅಲ್ಲಿರುವಂಥದ್ದು. ನೃತ್ಯದ್ಭಕ್ತ ಮಯೂರಂ. ಭಕ್ತರೆಲ್ಲರೂ ಕೂಡ ಸೇರಿಕೊಂಡು, ನಮ್ಮ ಹಾಗೆ ಎಲ್ಲ ಭಕ್ತರು ಸೇರಿಕೊಂಡು, ಹೇಗೆ ಅಂತ ಹೇಳಿದ್ರೆ, ಒಂದು ನವಿಲು ಹೇಗೆ ನೃತ್ಯ ಮಾಡುತ್ತೆ? ಯಾವಾಗ? ಮೋಡ ಕಂಡ ತಕ್ಷಣ ನವಿಲಿಗೆ ಬಹಳ ಸಂತೋಷ ಅಂತೆ. ತನ್ನ ಗರಿಗಳನ್ನ ಕೆದರಿ ನೃತ್ಯ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಭಗವಂತನ ಕುತ್ತಿಗೆ ಇದನ್ನ ಕಂಡಾಗ ನೀಲಿ ಬಣ್ಣ ತಾನೆ, ಡಾರ್ಕ್ ಬ್ಲೂ ಅಂತ ಹೇಳಿದ್ರೆ ಮೋಡದ ಹಾಗೆ ಕಾಣಿಸ್ತಾ ಇದೆ. ಭಕ್ತರಿಗೆ ಅದೆಲ್ಲ ಮೋಡದ ಹಾಗೆ ಕಾಣಿಸ್ತಾ ಇದೆ. ಭಕ್ತರೆಲ್ಲರೀಗ ನವಿಲ್ನಾಗ ಆಗಿದ್ದಾರೆ. ಮೋಡವನ್ನ ಕಂಡಾಗ ನವಿಲು ಹೇಗೆ ನೃತ್ಯ ಮಾಡುತ್ತೋ ಹಾಗೆಯೇ ಈ ಪರಮಶಿವನನ್ನ ಅಥವಾ ಅವನ ಕುತ್ತಿಗೆಯನ್ನ ಕಂಡಾಗ ನಾವೆಲ್ಲರೂ ಕೂಡ ನವಿಲಿನ ಹಾಗೆ, ಓಹೋ ಇನ್ನೇನು ಮಳೆ ಬರುತ್ತೆ, ಇನ್ನೇನು ಕರುಣೆಯ ವರ್ಷ, ಕರುಣೆಯ ಮಳೆಯನ್ನ ನನ್ನ ಮೇಲೆ ಸುರಿಸ್ತಾ ಇದ್ದಾನೆ ಅಂತ ಹೇಳುವ ಭಾವನೆಯಿಂದ ಎಲ್ಲ ಭಕ್ತರು ಗರಿ ಕೆದರಿ, ಅಂದ್ರೆ ನಮ್ಗೆ ಕೆಲವೊಂದ್ಸಲ ಸಂತೋಷ ಆದಾಗ ಏನ್ ಹೇಳ್ತೀವಿ? ಮನಸ್ಸು ಹೃದಯ ಗರಿ ಕೆದರಿ ಕುಣಿದಾಡಿತು ಅಂತ ಹೇಳಲ್ವಾ? ಹಾಗೆಯೇ ಎಲ್ಲ ಭಕ್ತರು ಕೂಡ ನೃತ್ಯ ಮಾಡ್ತಾ ಇದ್ದಾರೆ, ನರ್ತನ ನಡೀತಾ ಇದೆ. ಚಂಚ ಜಟಾಮಂಡಲ, ಸಂತೋಷದಿಂದ ಅವನ ಜಟೆ ಇಡೀ ಆ ಕಡೆ ಈ ಕಡೆ ಜಟೆ ಇಲ್ಲೊಂದಿರತ್ತೆ, ಹಾಗೆಯೇ ಕೆಳಗಡೆ ಎಲ್ಲ ನೇತಾಡ್ತಾ ಇರತ್ತೆ. ಅವನು ತಾಂಡವ ನೃತ್ಯ ಮಾಡ್ತಾ ಇರ್ತಾನೆ. ಹಾಗಾದಾಗ ಅವನ ಜಟೆ ಎಲ್ಲ ಹೇಗಾಗ್ತಾ ಇದೆ? ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಜೋಲಾಡ್ತಾ ಇದೆ. ಚಂಚ ಜಟಾಮಂಡಲಂ, ಇದು ಮಿಂಚಿನ ಹಾಗೆ ಕಾಣ್ತಾ ಇದೆಯಂತೆ. ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಾಂ ಮೇನ ಮನಶ್ಚಾತಕಃ. ನೀನು ಯಾವಾಗ ಹೀಗೆ ಕರುಣೆಯ ಮಳೆಯನ್ನ ಸುರಿಸ್ತಿ ಅಂತ ಹೇಳಿ ನನ್ನ ಮನಸ್ಸು ಚಾತಕ ಪಕ್ಷಿ ಹಾಗೆ ಕಾಯ್ತಾ ಇದೆ. ಅವನ ಪ್ರೇಮವನ್ನ ಉಣ್ಣುವುದಕ್ಕೋಸ್ಕರ ನನ್ನ ಮನಸ್ಸು ಕಾಯ್ತಾ ಇದೆ ಅಂತ ಹೇಳಿ ಆದಿಶಂಕರಾಚಾರ್ಯರು ಅದ್ಭುತವಾಗಿ ವಿವರಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ 53ನೇ ಶ್ಲೋಕ.
ಆಕಾಶೇನ ಶಿಖಿ ಸಮಸ್ತಪಣಿನಾ ನೇತ್ರಾಕಲಾಪೀನತ ಅನುಗ್ರಾಹಿ ಪ್ರಣವೋಪದೇಶ ನಿನದೈ ಕೇಕೀತಿಯೋಗೀಯತೆ ಶ್ಯಾಮಾ ಶೈಲಸಮುದ್ಭವಾಂ ಘನರುಚಿಂ ದೃಷ್ಟ್ವಾ ನಟಂ ತಂ ಮುದಾ ವೇದಾಂತೋಪವನೆ ವಿಹಾರರಸಿಕಂ ತಂ ನೀಲಕಂಠಂ ಭಜೆ. ಇಲ್ಲಿ ಶಿವನನ್ನ ನವಿಲಿಗೆ ಹೋಲಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಅಂತಹ ನೀಲಕಂಠ, ಆ ಸಂಸ್ಕೃತದಲ್ಲಿ ನೀಲಕಂಠ ಅಂತ ಹೇಳಿದ್ರೆ ನವಿಲಿಗೂ ಹೆಸರಿದೆ. ಯಾಕೆ ಹೇಳಿ? ನವಿಲಿನ ಕುತ್ತಿಗೆಯು ನೀಲಿ ಬಣ್ಣ ತಾನೆ. ಈ ಭಾಗ, ಕುತ್ತಿಗೆಯ ಭಾಗ ಅದಕ್ಕೆ ನೀಲಿಯಾಗಿದೆ. ಹಾಗಾಗಿ ಸಂಸ್ಕೃತದಲ್ಲಿ ನೀಲಕಂಠ ಅಂತ ಹೇಳಿದ್ರೆ ನವಿಲು ಇದೆ. ಹಾಗೆಯೇ ಶಿವನ ಕುತ್ತಿಗೆಯೂ ಕೂಡ ನೀಲವಾಗಿರುವ ಕಾರಣ ಅವನಿಗೂ ನೀಲಕಂಠ ಅಂತ ಹೆಸರಿದೆ. ಇಲ್ಲಿ ನವಿಲಿಗೆ ಹೋಲಿಸ್ತಾ ಇದ್ದಾರೆ ಶಿವನನ್ನು. ಆಕಾಶೇನ ಶಿಖಿ, ಇಡೀ ಆಕಾಶವೇ ಅವನ ಜಟೆ ಅಂತೆ. ಶಿಖಿ ಅಂತ ಹೇಳಿದ್ರೆ ಕೂದಲು, ಜಟೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇಡೀ ಆಕಾಶ ಅವನ ಕೇಶ, ಅದಕ್ಕೆ ಅವನಿಗೆ ವ್ಯೋಮಕೇಶ ಅಂತ ಹೆಸರು. ವ್ಯೋಮ ಅಂತ ಹೇಳಿದ್ರೆ ಆಕಾಶ, ಆಕಾಶವೇ ಕೇಶವಾಗಿರುವಂತವನೇ ವ್ಯೋಮಕೇಶ. ಸಮಸ್ತ ಪಣಿನಾಂ ನೇತ್ರ ಕಲಾಪಿ, ಎಲ್ಲ ಸರ್ಪಗಳ ನೇತ್ರ, ನೇತಾರ ಯಾರು? ಸರ್ಪರಾಜ ವಾಸುಕಿ. ಅದನ್ನ ಕಲಾಪಿ, ಕಲಾಪಿ ಅಂತ ಹೇಳಿದ್ರೆ ನೆಕ್ಲೆಸ್. ಅವನಿಗೆ ನೆಕ್ಲೆಸ್ ಯಾವುದು? ವಾಸುಕಿ. ನತ ಅನುಗ್ರಾಹಿ, ನಥ ಅಂತ ಹೇಳಿದ್ರೆ ನಮಸ್ಕಾರ ಮಾಡಿರುವಂತಹ ಭಕ್ತರನ್ನ ಅನುಗ್ರಹಿಸುವಂತವನು. ನತ ಅನುಗ್ರಾಹಿ. ಪ್ರಣವೋಪದೇಶ ನಿನದೈ ಕೇಕೀತಿಯೋಗೀಯತೆ. ಪ್ರಣವ ಉಪದೇಶ, ಪ್ರಣವ ಅಂತ ಹೇಳಿದ್ರೆ ಓಂಕಾರ, ಓಂಕಾರದ ಉಪದೇಶವನ್ನು ನಮಸ್ಕಾರ ಮಾಡಿರುವಂತಹ ಭಕ್ತರಿಗೆ ಎಲ್ಲರಿಗೂ ಉಪದೇಶವನ್ನ ಕೊಡ್ತಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ಕೇಕೀತಿಯೋಗೀಯತೆ. ಹೇಗೆ ಒಂದು ನವಿಲು, ನವಿಲು ಒಂಥರ ಕೆ ಅಂತ ಸೌಂಡ್ ಮಾಡತ್ತೆ ನೋಡಿ, ಶಬ್ದ ಮಾಡತ್ತೆ ತಾನೆ. ನರ್ತನ ಮಾಡ್ತಾ ಮಾಡ್ತಾ ಸಂತೋಷದಿಂದ ಒಂದು ಶಬ್ದವನ್ನ ಹೊರಡಿಸತ್ತೆ ನವಿಲು. ಹಾಗೆ ಇಲ್ಲಿ ಭಗವಂತ ಈಗ ನವಿಲು ತಾನೆ, ನೀಲಕಂಠ ನವಿಲು. ಅವನು ಕೂಡ ನಮ್ಮೆಲ್ಲರಿಗೂ ಕೂಡ ಓಂ ಅಂತ ಹೇಳುವ ಓಂಕಾರದ ಉಪದೇಶವನ್ನ, ನವಿಲು ಹೇಗೆ ಕೇಕೆ ಹಾಕತ್ತೋ ಹಾಗೆಯೇ ಕೇಕೀತಿಯೋ ಗೀಯತೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಪ್ರಣವೋಪದೇಶದ ಉಪದೇಶವನ್ನ ನಮಗೆಲ್ಲರಿಗೂ ಕೊಡ್ತಾ ಇದ್ದಾನೆ. ಶ್ಯಾಮಾಂ ಶೈಲ ಸಮುದ್ಭವಾಂ ಘನ ರುಚಿಂ ದೃಷ್ಟ್ವಾ ನಟಂತ ಮುದ. ಯಾಕೆ ಭಗವಂತ ಹೀಗೆ ಡ್ಯಾನ್ಸ್ ಮಾಡ್ತಿದ್ದಾನೆ? ಯಾಕೆ ಇಲ್ಲಿ ನೀಲಕಂಠ ನವಿಲ್ನಾಗೆ ಡ್ಯಾನ್ಸ್ ಮಾಡ್ತಿದ್ದಾನೆ? ಅದಕ್ಕೊಂದು ಅರ್ಥ ಇದೆ. ಶ್ಯಾಮಾಂ ಶೈಲ ಸಮುದ್ಭವಾಂ, ಶೈಲದಿಂದ ಬಂದವಳು ಯಾರು? ಶೈಲಜಾ, ಪಾರ್ವತಿ, ಪರ್ವತ ರಾಜನ ಪುತ್ರಿ. ಹೈಮವತಿ, ಹಿಮವಂತನ ಮಗಳು ಹೈಮವತಿ. ಅವಳು ಹೇಗಿದ್ದಾಳೆ? ಶ್ಯಾಮಾಂ ಘನರುಚಿ, ತುಂಬಾ ಸುಂದರವಾಗಿದ್ದಾಳೆ. ಕಪ್ಪು ಬಣ್ಣ. ಆ ಕಪ್ಪು ಬಣ್ಣದ ಪಾರ್ವತಿಯನ್ನ ನೋಡಿದಾಗ ಈ ನವಿಲು ಅಂತ ಹೇಳುವ ಶಿವನಿಗೆ ಹೇಗೆ ಕಾಣಿಸ್ತು? ಮೋಡದ ಹಾಗೆ ಕಾಣಿಸ್ತು. ಓಹೋ, ಇನ್ನೇನು ಮಳೆ ಬರುತ್ತೆ ಅಂತ ಹೇಳಿದಾಗ ನವಿಲಾಗಿರುವ ಶಿವ ನರ್ತನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶ್ಯಾಮಾಂ ಶೈಲ ಸಮುದ್ಭವಾಂ ಘನ ರುಚಿಂ ದೃಷ್ಟ್ವಾ, ಪಾರ್ವತಿಯನ್ನ ನೋಡಿ ನಟಂತಂ ಮುದ, ನರ್ತನ ಮಾಡೋದಿಕ್ಕೆ ಹೇಗೆ? ಮುದದಿಂದ, ಸಂತೋಷದಿಂದ. ಪಾರ್ವತಿಯನ್ನ ನೋಡಿದಾಗ ನರ್ತನವನ್ನ ಶಿವ ಶುರು ಮಾಡಿದಾನಂತೆ. ವೇದಾಂತೋಪವನೆ, ಎಲ್ಲಿ? ವೇದಾಂತ ಅಂತ ಹೇಳುವ ಉಪವನದಲ್ಲಿ, ಎಲ್ಲೆಲ್ಲಿಯೂ ಅಲ್ಲ. ವೇದಾಂತ ಉಪನಿಷತ್ತು, ವೇದಾಂತ ಅಂತ ಹೇಳಿದ್ರೆ ಉಪನಿಷತ್ತು. ಇದು ಒಂದು ದೊಡ್ಡ ವನ. ನಾವು ಸ್ವಲ್ಪ ಸ್ವಲ್ಪವಾಗಿ ಕಾಲನ್ನ ಇಡ್ತಾ ಇದ್ದೇವೆ ಈ ವನಕ್ಕೆ, ತತ್ವಬೋಧವನ್ನ ತಿಳಿದುಕೊಂಡಿದ್ದೇವೆ. ಮುಂದೆ ಮುಂದೆ ಸಾಗಿದ ಹಾಗೆ ಉಪನಿಷತ್ತುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಆ ಭಗವಂತ ಖಂಡಿತವಾಗಿಯೂ ನಮಗೆಲ್ಲರಿಗೂ ಕರುಣಿಸ್ತಾನೆ. ಹಾಗಾಗಿ ಅದು ಕೊಡು ಇದು ಕೊಡು ಬೇರೇನೋ
ಲೌಕಿಕ ಕೋರಿಕೆಗಳನ್ನ ಮುಂದಿಡೋದನ್ನ ಬಿಟ್ಟು ಸ್ವಲ್ಪ ಸ್ವಲ್ಪವಾಗಿ ನನಗೆ ಉಪನಿಷತ್ ಅರ್ಥವಾಗ್ಲಿ, ನಿನ್ನ ಹತ್ತಿರಕ್ಕೆ ನಾನು ಬರುವಂತೆ ಆಗ್ಲಿ ಅಂತ ಹೇಳುವ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ವೇದಾಂತೋಪವನೇ ವಿಹಾರ ರಸಿಕಂ. ಎಲ್ಲಿ ಅವನು ವಿಹಾರ ಮಾಡ್ತಾನೆ? ವೇದಾಂತ ಅಂತ ಹೇಳುವ ಉಪವನ ಅಥವಾ ವನದಲ್ಲಿ ಅವನು ವಿಹಾರವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಯಜುರ್ವೇದದಲ್ಲಿ, ಕೃಷ್ಣ ಯಜುರ್ವೇದದಲ್ಲಿ ತೈತ್ತರೀಯ ಸಂಹಿತದ ಮಧ್ಯ ಭಾಗವೇ ರುದ್ರಪ್ರಶ್ನ ಅಥವಾ ರುದ್ರಾಧ್ಯಾಯ. ಯಜುರ್ವೇದದ ಮಧ್ಯ ಭಾಗ ಶಿವನ ಬಗ್ಗೆ. ಅಯ್ಯೋ, ನಮಗೆ ಗೊತ್ತಿಲ್ಲಲ್ಲ, ನಮಗೆ ಯಜುರ್ವೇದ ಗೊತ್ತಿಲ್ಲ, ನಮಗೆ ತೈತ್ತರೀಯ ಸಂಹಿತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ರುದ್ರಾಧ್ಯಾಯ ಗೊತ್ತಿಲ್ಲ, ಯಾರೋ ಪುರೋಹಿತರಲ್ಲಿ ಪಠಣ ಮಾಡ್ತಾರೆ, ಕೇಳ್ತೇನೆ ಅಷ್ಟೇ ಅಂತ ನಮ್ಗೆ ಇರ್ಬೋದು. ಬೇಡ, ಅದು ಯಾವುದು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ. ನಮಃ ಶಿವಾಯ ಅಂತೇಳು ಒಂದೇ ಒಂದು ಪಂಚಾಕ್ಷರಿ ಸಾಕು. ಆದ್ರೆ ಪಂಚಾಕ್ಷರನ ನಮಃ ಶಿವಾಯ ಅಥವಾ ಓಂ ನಮಃ ಶಿವಾಯ, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಅಂತ ಹೇಳ್ತಾ ಇರ್ತೇವೆ, ನಾಮಜಪ ಮಾಡ್ತಾ ಇರ್ತೇವೆ, ಮಾಡೋದಿಲ್ಲ ಅಂತಲ್ಲ. ಆದ್ರೆ ಭಾವನೆ, ಮನಸ್ಸು ಎಲ್ಲಿದೆ? ನಮಃ ಶಿವಾಯ ನಮಃ ಶಿವಾಯ ಹೇಳ್ತಾ ಇವತ್ತು ಅಡಿಗೆ ಏನ್ ಮಾಡ್ಬೇಕು, ಫ್ರಿಜ್ಜಲ್ಲಿ ಅದಿಲ್ಲ ಅಲ್ವೇ, ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಓಡಾಡ್ತಾ ಇರತ್ತೆ. ಇಲ್ಲಿ ಗೃಹಸ್ಥಾಶ್ರಮದಲ್ಲಿರುವಾಗ ಅದು ಕೂಡ ಸಹಜವೇ. ಆದ್ರೂ ಆಗಾಗ ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಓಹೋ ಮನಸ್ಸಲ್ಲಿ ಓಡ್ತಾ ಇದೆ, ಮತ್ತೆ ಶಿವನ ಪಾದ ಕಮಲದಲ್ಲಿ ಇದನ್ನು ಎಳೆದುಕೊಂಡು ಅಲ್ಲಿ ಇರಿಸ್ಬೇಕು ನಾನು ಅಂತ ಹೇಳುವ ಭಾವನೆಯನ್ನ ಬೆಳೆಸಿಕೊಂಡ್ರೆ ನಾವು ಕೂಡ ಶಿವನ ಪಾದ ಕಮಲದಲ್ಲಿ ವಿಹಾರವನ್ನ ನಡೆಸಬಹುದು ಅಲ್ವೇ. ವೇದಾಂತೋಪವನೇ ವಿಹಾರ ರಸಿಕಂ, ರಸಿಕ ಅವನು. ತಂ ನೀಲಕಂಠಂ ಭಜೆ. ಅಂತಹ ನವಿಲಾಗಿರುವ ನೀಲಕಂಠನನ್ನ ನಾನು ಭಜಿಸ್ತೇನೆ. ಮುಂದಿನ ಶ್ಲೋಕ 54ನೇ ಶ್ಲೋಕ. ಸಂಧ್ಯಾಘರ್ಮಧಿನಾತ್ಯಯೋ ಹರಿಕಥಾ ಹರಿಕರಾಗಾತ ಪ್ರಭೂತಾನಕ ದ್ವಾನೋ ವಾರಿದ ಗರ್ಜಿತಂ ದಿವಿಷದಾಂ ದೃಷ್ಟಿಚ್ಛಟಾ ಚಂಚಲ ಭಕ್ತಾನಾಂ ಪರಿತೋಷ ಬಾಷ್ಪವಿತತಿರ್ ವೃಷ್ಟಿರ್ಮಯೂರೀ ಶಿವ ಯಸ್ಮಿನ್ನುಜ್ವಲ ತಾಂಡವಂ ವಿಜಯತೆ ತಂ ನೀಲಕಂಠಂ ಭಜೆ. ತುಂಬಾ ಅರ್ಥಪೂರ್ಣವಾದ ಒಂದು ಶ್ಲೋಕ. ನಮಗೆ ಜ್ಞಾಪಕಕ್ಕೆ ತರೋದು ತುಂಬಾ ಸುಲಭ. ಈ ಶ್ಲೋಕದ ಮೂಲಕ ನೋಡೋಣ. ಸಂಧ್ಯಾಘರ್ಮ ದಿನಾತ್ಯಯೋ, ದಿನದ ಅಂತ್ಯ ಆಗುವಾಗ ಸಂಧ್ಯಾ, ಸಾಯಂ ಸಂಧ್ಯದ ಬಗ್ಗೆ ಹೇಳ್ತಾ ಇರೋದು. ಹೇಗೆ ಸೆಕೆಗಾಲದಲ್ಲಿ ತುಂಬಾ ಅತಿ ಬಿಸಿಲಿದ್ದಾಗ ಹಬ್ಬ ಸಂಜೆ ಆದಾಗ ಮಳೆ ಬಂದ್ರೆ ಸಾಕು ಮಳೆ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತೇವೋ, ಹಾಗೆಯೇ ಕೊನೆಯಾದಾಗ, ಅದು ಬೇಸಿಗೆಗಾಲ ಕೊನೆಯಾದಾಗ್ಲೂ ಇರ್ಬೋದು, ಇಲ್ಲ ಒಂದು ದಿನ ಕೊನೆಯಾದಾಗ್ಲೂ ಇರ್ಬೋದು, ಏನಾಗ್ತಾ ಇದೆ, ಮಳೆ ಬರೋದು ಹೇಗೆ ಅಂತ ಹೇಳಿದ್ರೆ ಹರಿಕರ ಆಘಾತ ಪ್ರಭೂತ ಆನಕ ಧ್ವಾನ. ಆನಕ ಅಂತ ಹೇಳಿದ್ರೆ ತಬಲಾ ಅಥವಾ ಮೃದಂಗದ ಧ್ವನಿ. ಯಾರು ಮೃದಂಗವನ್ನ ಬಾರಿಸ್ತಾ ಇರೋದು? ಹರಿಕರ, ವಿಷ್ಣುವಿನ ಕೈಗಳಂತೆ. ವಿಷ್ಣುವಿನ ಕೈಗಳು ಆಘಾತವನ್ನ ಕೊಡ್ತಾ ಇದೆ. ಯಾವುದಕ್ಕೆ? ಮೃದಂಗಕ್ಕೆ. ಅಂದ್ರೆ ಮೃದಂಗವನ್ನ ನುಡಿಸ್ತಾ ಇದ್ದಾರೆ, ಬಾರಿಸ್ತಾ ಇದ್ದಾನೆ. ಯಾರು? ವಿಷ್ಣು. ವಿಷ್ಣು ಮೃದಂಗವನ್ನ ನುಡಿಸ್ತಾ ಇದ್ದಾಗ ವಾರಿದ ಗರ್ಜಿತಂ, ನಮ್ಗೆ ಕೇಳತ್ತೆ ನೋಡಿ ಗರ್ಜನೆ, ಮೇಘಗಳ ಗರ್ಜನೆ, ಗುಡುಗು. ಆ ಗುಡುಗು ಏನದು? ವಿಷ್ಣು ಮೃದಂಗವನ್ನ ನುಡಿಸುವಂತದ್ದು. ಹಾಗಾಗಿ ನಮ್ಗೆ ಮಳೆಗಾಲದಲ್ಲಿ ಗುಡುಗುಡು ಗುಡು ಅಂತ ಕೇಳಿದ ತಕ್ಷಣ ಓಹೋ ವಿಷ್ಣು ಶುರು ಮಾಡಿದ, ಮೃದಂಗ ನುಡಿಸೋದನ್ನ ಶುರು ಮಾಡಿದ. ವಾರಿದ ಗರ್ಜಿತಂ ದಿವಿಷದಾಂ ದೃಷ್ಟಿಚ್ಛಟಾ ಚಂಚಲ. ಈಗ ಏನ್ ಶುರುವಾಗ್ತಾ ಇದೆ? ಡ್ಯಾನ್ಸ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ. ಯಾರ ನೃತ್ಯ? ತಾಂಡವ ನೃತ್ಯ. ತಾಂಡವ ನೃತ್ಯ ಕೊನೆಯಲ್ಲಿ ಬರುತ್ತೆ. ಯಸ್ಮಿನ್ ಉಜ್ವಲ ತಾಂಡವ, ಉಜ್ವಲವಾದ ತಾಂಡವ ನೃತ್ಯವನ್ನ ಸಾಯಂಕಾಲದ ಸಮಯದಲ್ಲಿ, ಆ ಪ್ರದೋಷದ ಸಮಯದಲ್ಲಿ ಶಿವ ಮಾಡ್ತಾ ಇದ್ದಾಗ ಅದಕ್ಕೆ ಮೃದಂಗವನ್ನ ನುಡಿಸುವಂಥವನು ಶ್ರೀಮನ್ ಮಹಾವಿಷ್ಣು.
ದಿವಿಷತಾಂ ದೃಷ್ಟಿ ಚಟಾ ಚಂಚಲ. ಶಿವನ ತಾಂಡವ ನೃತ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಕ್ಷಣ ತುಂಬಾ ಫಾಸ್ಟ್ ಆಗಿರುತ್ತೆ. ರಭಸದಿಂದ ಕುಣಿತಾನೆ ಶಿವ. ಹಾಗೆ ಕುಣಿತಾ ಇರ್ಬೇಕಿದ್ರೆ ಪ್ರೇಕ್ಷಕರು ಯಾರು? ದಿವಿಷದಾಂ, ಎಲ್ಲ ದೇವತೆಗಳು, ಎಲ್ಲ ಆಡಿಯನ್ಸ್ ಎಲ್ಲ ಅವ್ರೇನ್ ಮಾಡ್ತಿದ್ದಾರೆ? ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ನೋಡ್ತಿದ್ದಾರೆ. ಶಿವ ಅಲ್ಲಿ ಇಲ್ಲಿ ತುಂಬಾ ಫಾಸ್ಟ್ ಆಗಿ ಮೂಮೆಂಟ್ಸ್ ಇರತ್ತೆ ಅಲ್ವಾ? ಹಾಗಿದ್ದಾಗ ಶಿವನನ್ನ ಹಾಗೆ ನೋಡ್ತಾ ಇದ್ರೆ ಅದೇನಂತೆ? ಅವರ ಕಣ್ಣುಗಳ ಕಾಂತಿಯೇ ಮಿಂಚು. ಹಾಗಾಗಿ ಮಳೆ ಬರೋ ಮೊದಲು ಮಿಂಚು ಕಂಡ್ರೆ ಓಹೋ ಶಿವನ ತಾಂಡವ ಶುರು ಆಗ್ಬಿಟ್ಟಿದೆ. ದೇವತೆಗಳು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಚಂಚಲವಾಗಿ ದೃಷ್ಟಿ ಆ ಕಡೆ ಈ ಕಡೆ ಅವನನ್ನು ಹಿಂಬಾಲಿಸ್ಬೇಕು ತಾನೆ. ಇದನ್ನ ನೆನಪಲ್ಲಿಟ್ಕೊಳ್ಬೇಕು ನಾವು ಈ ಒಂದು ಶ್ಲೋಕದ ಅರ್ಥವನ್ನು. ಭಕ್ತಾನಾಂ ಪರಿತೋಷ ಬಾಷ್ಪ ವಿದತಿ. ಮಳೆ ಸುರಿತಾ ಇದೆಯಂತೆ. ಯಾವುದರ ಮಳೆ? ಭಕ್ತರ ಆನಂದ ಬಾಷ್ಪ. ಭಕ್ತರಿಗೆ ಮನಸ್ಸಿನಲ್ಲಿ ಶಿವನ ತಾಂಡವ ನೃತ್ಯ ಕಾಣಕ್ ಶುರುವಾಗ್ತಾ ಇದೆ. ಶಿವ ತಾಂಡವ ನೃತ್ಯ ಅಲ್ಲಿ ಶುರು ಮಾಡಿದಾನೆ. ಭಕ್ತರಿಗೆ ಮನಸ್ಸಿನಲ್ಲಿ ಶಿವನ ತಾಂಡವ ನೃತ್ಯ ಕಾಣ್ತಾ ಇದ್ರೆ ಆನಂದ ಬಾಷ್ಪವೇ ಆ ಮಳೆ. ಹಾಗಾಗಿ ಮಳೆ ಸುರಿದಾಗ ನೆನಪಲ್ಲಿಟ್ಕೊಳ್ಬೇಕು, ಓಹೋ ಎಷ್ಟೊಂದು ಶಿವಭಕ್ತರ ಆನಂದ ಬಾಷ್ಪ ಇದು ಅಂತೇಳಿ. ಭಕ್ತಾನಾಂ ಪರಿತೋಷ ಬಾಷ್ಪ ವಿತತಿರ್ ವೃಷ್ಟಿ, ಇದೇ ಮಳೆ. ಮಯೂರಿ ಶಿವ ಮಯೂರಿ. ಅಲ್ಲಿ ಶಿವನ ತಾಂಡವ ಮಾತ್ರ ಅಲ್ಲ, ದಂಪತಿಗಳಿಬ್ಬರದ್ದು ನೃತ್ಯ ನಡೀತಾ ಇದೆ. ಮಾತೆದು ಲಾಸ್ಯ ಆದ್ರೆ ಶಿವನ ತಾಂಡವ. ಮಯೂರಿ ಶಿವ. ನವಿಲಾಗಿ ಜಗನ್ಮಾತೆ ಅವನ ನೃತ್ಯವನ್ನ ನೋಡ್ತಾ ಇದ್ದಾಳೆ, ಅದನ್ನ ಸಂತೋಷ ಪಡ್ತಾ ಇದ್ದಾಳೆ. ಯಸ್ಮಿನ್ ಉಜ್ವಲ ತಾಂಡವಂ ವಿಜಯತೆ. ಎಂಥ ಉಜ್ವಲವಾದ ತಾಂಡವ ನೃತ್ಯ ಇದು. ಅಂತಹ ನೀಲಕಂಠನನ್ನು ನಾನು ಭಜಿಸ್ತೇನೆ ಅಂತ ಹೇಳಿ ಆದಿಶಂಕರಾಚಾರ್ಯರು ಬೇಡಿಕೊಳ್ತಾ ಇದ್ದಾರೆ. ಮಳೆ ಸುರಿದಾಗ, ಮೇಘಗಳ ಗರ್ಜನೆ ಗುಡುಗಿದಾಗ ಇದೆಲ್ಲವೂ ನಮ್ಮ ಮನಸ್ಸಿಗೆ ಒಂದು ಕ್ಷಣ ಆದ್ರೂ ಬರಬೇಕು. ಓಹೋ ತಾಂಡವ ನೃತ್ಯ ಶುರುವಾಗ್ಬಿಟ್ಟಿದೆ. ಗುಡುಗು ಕೇಳಿದಾಗ ಮಹಾವಿಷ್ಣು ಮೃದಂಗವನ್ನ ನುಡಿಸ್ತಾ ಇದ್ದಾನೆ, ತಬಲ ಬಾರಿಸ್ತಾ ಇದ್ದಾನೆ. ಮಿಂಚನ್ನ ಕಂಡಾಗ ಓ ದೇವತೆಗಳೆಲ್ಲ ಅವರ ದೃಷ್ಟಿಯೆಲ್ಲ ಶಿವನಲ್ಲಿಯೇ ಇದೆ. ಶಿವ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಇದು ಇವರ ದೃಷ್ಟಿ ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಇದೇ ಮಿಂಚು. ಮಳೆ ಸುರಿಯುವಾಗ ಎಷ್ಟೊಂದು ಕೋಟ್ಯಾಂತರ ಭಕ್ತರ ಆನಂದ ಬಾಷ್ಪ ಇದು. ಹಾಗಾದ್ರೆ ನಮಿಗೂ ಆನಂದ ಬಾಷ್ಪ ಬರಬೇಕು ತಾನೆ. ಬಾಷ್ಪ ಖಂಡಿತ ಬಂದೇ ಬರುತ್ತೆ. ಯಾವಾಗ? ಮನಸ್ಸು ಅದರಲ್ಲಿ ನೆಟ್ಟಾಗ. ಏನೋ ಶಿವ 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 ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಮನಸ್ಸು ಅದರಲ್ಲಿ ತುಂಬು ಹೃದಯದಿಂದ ಬೇಡಿಕೊಂಡಾಗ ಖಂಡಿತವಾಗಿಯೂ ಆನಂದ ಬಾಷ್ಪ ಇದ್ದೇ ಇರುತ್ತೆ. ಹಾಗಾಗಿ ಮಳೆಯನ್ನು ನೋಡಿದಾಗ ಶಿವನ ಭಕ್ತರ ನೆನಪಾದರೂ ಆಗಬೇಕು ನಮಗೆ. ಅಂತಹ ನೀಲಕಂಠನನ್ನು ನಾನು ಭಜಿಸ್ತೇನೆ. ಮುಂದಿನ ಶ್ಲೋಕ 55ನೇ ಶ್ಲೋಕ. ಆಧ್ಯಾಯಾಮಿತ ತೇಜಸೆ ಶ್ರುತಿಪದೈಃ ವೇದ್ಯಾಯ ಸಾಧ್ಯಾಯತೆ ವಿದ್ಯಾನಂದಮಯಾತ್ಮನೆ ತ್ರಿಜಗತ ಸಂರಕ್ಷಣೋದ್ಯೋಗಿನೇ ಧ್ಯೇಯಾಯಾಖಿಲ ಯೋಗಿಭಿಃ ಸುರಗಣೈಃ ಗೇಯಾಯ ಮಾಯಾವಿನೇ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತಿಶಂಭವೇ. ಆಧ್ಯಾಯಾಮಿತ ತೇಜಸೆ ಶ್ರುತಿಪದೈರ್ ವೇದ್ಯಾಯ ಸಾಧ್ಯಾಯತೆ ವಿದ್ಯಾ ಆನಂದಮಯಾತ್ಮನೆ ತ್ರಿಜಗತ ಸಂರಕ್ಷಣೋದ್ಯೋಗಿನೇ ಧ್ಯೇಯಾಯಾಖಿಲ ಯೋಗಿಭಿಃ ಸುರಗಣೈ ಗೇಯಾಯ ಮಾಯಾವಿನೇ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತೀಶಂಭವೇ. ಮತ್ತೆ ತಾಂಡವ ನೃತ್ಯ ಆದಿಶಂಕರಾಚಾರ್ಯರಿಗೆ ಬಹುಶಃ ಸದಾಕಾಲ ಪರಮಶಿವನ ತಾಂಡವ ನೃತ್ಯ ಗೋಚರವಾಗ್ತಾ ಇದ್ದಿರಬಹುದು.
ಶ್ರೀಶೈಲದಲ್ಲಿ ಕುಳಿತುಕೊಂಡು ತಾಂಡವ ನೃತ್ಯವನ್ನ ವೀಕ್ಷಿಸ್ತಾ ಇದ್ದಿರಬಹುದು. ಹಾಗಾಗಿ ಆಗಾಗ ತಾಂಡವ ನೃತ್ಯದ ಬಗ್ಗೆ ಮತ್ತೆ ಹೇಳ್ತಿದ್ದಾರೆ ಇದರಲ್ಲೀಗ. ಆದ್ಯ ಅಮಿತ ತೇಜಸ್ಸೆ, ಆದ್ಯಾಯ ಆದಿ, ಆದಿಯು ಅವನೇ, ಯಾವತ್ತೂ ಕೂಡ ಇರುವಂಥವನು, ಶಾಶ್ವತವಾಗಿಯೂ ಇರುವಂಥವನು ಅವನೇ. ಹಿಂದಿನ ಒಂದು ಶ್ಲೋಕದಲ್ಲಿ ಕಿಂ ಬ್ರೂಮ ತವ ಸಾಹಸಂ ಪಶುಪತೆ ಅಂತ ಹೇಳಿ ಅದರಲ್ಲಿ ನಶ್ಯತ್ ಪ್ರಪಂಚಂ ಲಯಂ ಪಶ್ಯ ನಿರ್ಭಯ ಏಕ ಏವ ವಿಹರತಿ, ಎಲ್ಲ ಪ್ರಪಂಚ ನಾಶವಾಗ್ತಾ ಇರಬೇಕಿದ್ರೆ ನೀನೊಬ್ಬನೇ ನಿರ್ಭಯದಿಂದ ವಿಹಾರವನ್ನ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ದಾರೆ. ಈಗ ಎಲ್ಲದಕ್ಕಿಂತ ಮೊದಲು, ಸೃಷ್ಟಿಗಿಂತ ಮೊದಲು ಇದ್ದಂಥವನು ನೀನು, ಆದಿ ಅಂತ ರಹಿತನು ನೀನು ಅಂತ ಹೇಳ್ತಿದ್ದಾರೆ. ಅಮಿತ ತೇಜಸ್ಸೆ, ಇಷ್ಟು ತೇಜಸ್ಸು ಅಷ್ಟು ತೇಜಸ್ಸು ಅಂತ ಮಿತಿ ಇಲ್ಲ, ಅದಕ್ಕೆ ಅಮಿತವಾದ ತೇಜಸ್ಸು ಇರುವಂಥವನು. ಶ್ರುತಿಪದೈಹಿ ವೇದ್ಯಾಯ ಸಾಧ್ಯಾಯತೆ, ಅವನನ್ನ ಹೇಗೆ ತಿಳಿದುಕೊಳ್ಬಹುದು? ವೇದ್ಯಾಯ ಅಂತ ಹೇಳಿದ್ರೆ ತಿಳಿದುಕೊಳ್ಬಹುದು. ಹೇಗೆ ಹೇಗೆ ಸಾಧ್ಯ? ಶ್ರುತಿ ಮೂಲಕ. ಶ್ರುತಿ ಅಂತ ಹೇಳಿದ್ರೆ ವೇದ, ವೇದಗಳ ಮೂಲಕ, ವೇದವನ್ನು ತಿಳಿದುಕೊಳ್ಳುವ ಮೂಲಕ ಶಿವನ ಬಗ್ಗೆ ತಿಳಿದುಕೊಳ್ಳಬಹುದು. ವಿದ್ಯಾ ಆನಂದಮಯಾತ್ಮನೆ, ಮತ್ತೆ ಇಲ್ಲಿ ವಿದ್ಯಾ ಅಂತ ಹೇಳಿದ್ರೆ ಜ್ಞಾನ, ಜ್ಞಾನಮಯಾತ್ಮನೆ. ತ್ರಿಜಗತಃ ಸಂರಕ್ಷಣೋದ್ಯೋಗಿನಿ, ಮೂರು ಲೋಕವನ್ನ ಕೂಡ ಸಂರಕ್ಷಣೆಯನ್ನ ಮಾಡುವಂಥವನು. ಧ್ಯೇಯಾಯಾಖಿಲ ಯೋಗಿಭಿಹಿ ಸುರಗಣೈಹಿ ಗೇಯಾಯ, ಆಮೇಲೆ ಮಾಯಾವಿನಿ. ಧ್ಯೇಯ, ಎಲ್ಲ ಸುರ ಮುನಿಗಳ ಧ್ಯೇಯ ಏನು? ಇವನೇ, ಅಥವಾ ನಮ್ಮೆಲ್ಲರ ಧ್ಯೇಯವು, ಗುರಿ ಈ ಪರಮಶಿವನೇ. ಅಖಿಲ ಯೋಗಿಗಳ ಗುರಿ ಈ ಪರಮಶಿವನೇ. ಹಾಗೆ ಸುರಗಣೈಹಿ ಗೇಯಾಯ, ಎಲ್ಲ ಸುರಮುನಿ ದೇವತೆಗಳು ಎಲ್ಲರೂ ಕೂಡ ಗ್ರೂಪ್ ಮಾಡಿ ಅವನ ಪೂಜೆಯನ್ನ ಮಾಡ್ತಾರೆ, ಭಜನೆಯನ್ನ ಮಾಡ್ತಾರೆ. ಗೇಯ ಅಂತ ಹೇಳಿದ್ರೆ ಹಾಡೋದು. ನಾವು ಮಾಡ್ತಾ ಇಲ್ವಾ? ಪ್ರತಿ ಗುರುವಾರ ನಾವು ಹಾಡ್ತಾ ಇಲ್ವಾ? ನಾವು ಅಷ್ಟೇ ತಾನೇ, ನಾವು ಉತ್ತಮ ಮನಸ್ಸಿನವರು. ಮನಸ್ಸಿಲ್ಲದೆ ಇದ್ರೂ ಉತ್ತಮವಾಗಿ ಮಾಡಿಕೊಳ್ಳೋಣ. ಈಗ ಹಲವಾರು ಭಜನಾ ಮಂಡಳಿಗಳು ನೋಡಿ, ಎಲ್ಲಿ ಹಳ್ಳಿ ಮೂಲೆ ಮೂಲೆಯಲ್ಲಿ ಹೋದ್ರೂ ಭಜನಾ ಮಂಡಳಿಗಳಿವೆ. ಅಂದ್ರೆ ಎಷ್ಟೊಂದು ಜನ ಅವನ ಮೇಲೆ ಪ್ರೀತಿಯಿಂದ ಅವನನ್ನ ಭಜಿಸ್ತಾ ಇದ್ದಾರೆ. ಮಾಯಾವಿನೇ, ಮಾಯೆಯನ್ನ ಸೃಷ್ಟಿ ಮಾಡಿದವನು ಅವನೇ, ಮಾಯೆಯನ್ನ ವಶದಲ್ಲಿ ಇಟ್ಟುಕೊಂಡಿರುವಂಥವನು ಅವನೇ. ಹಾಗಾಗಿ ಅವನಿಗೆ ಮಾಯಾವಿನೇ ಅಂತ ಹೆಸರು. ಸಮ್ಯಕ್ ತಾಂಡವ ಸಂಭ್ರಮಾಯ, ತಾಂಡವವನ್ನ ಸಮ್ಯಕ್, ಸಮ್ಯಕ್ ಅಂದ್ರೆ ಶ್ರೇಷ್ಠ ರೂಪದಲ್ಲಿ ಮಾಡ್ತಾ ಇರುವಂಥವನು. ಏನೋ ನಾಮಕೆ ವಾಸ್ತೆ ತಾಂಡವ ನೃತ್ಯ ಮಾಡುವಂಥವನಲ್ಲ, ಸಮ್ಯಕ್ ಶ್ರೇಷ್ಠವಾಗಿ ಸಂಭ್ರಮದಿಂದ ಮಾಡ್ತಾ ಇರುವಂಥವನು ಜಟಿನೇ. ಜಟವನ್ನ, ಜಟಾಧಾರಿ ಅವನು. ಸೇಯಂ ನತಿ, ನಮಸ್ಕಾರವನ್ನ ಮಾಡ್ತೇನೆ ಶಂಭವೇ, ಹೇ ಶಂಭು ನಿನಗೆ. ಶಂಭು ಅಂತ ಹೇಳಿದ್ರೆ ಏನು? ಶಂ ಅಂತ ಹೇಳಿದ್ರೆ ಉತ್ತಮವಾದದ್ದು, ಸಂತೋಷವೂ ಇರ್ಬೋದು, ಯಾವುದೇ ಇರ್ಬೋದು, ಉತ್ತಮವಾದದ್ದು, ಸುಖ. ಶಂಭು ಅಂತ ಹೇಳಿದ್ರೆ ಅದರ ಒಂದು ದೊಡ್ಡ ಭಂಡಾರ, ಉಗ್ರಾಣ, ದೊಡ್ಡ ಭಂಡಾರ ಒಂದು. ಯಾವುದರದ್ದು? ಸುಖ, ಸಂತೋಷದ ದೊಡ್ಡ ಭಂಡಾರವೇ ಶಂಭು ಅಂತ ಹೇಳುವುದರ ಅರ್ಥ. ಅಂತಹ ಶಂಭುವನ್ನ ನಾನು ಭಜಿಸ್ತೇನೆ. ಮುಂದಿನ ಶ್ಲೋಕ 56ನೇ ಶ್ಲೋಕ. ನಿತ್ಯಾಯ ತ್ರಿಗುಣಾತ್ಮನೆ ಪುರಜಿತೆ ಕಾತ್ಯಾಯನಿ ಶ್ರೇಯಸೆ ಸತ್ಯಾಯಾದಿ ಕುಟುಂಬಿನೇ ಮುನಿಮನಃ ಪ್ರತ್ಯಕ್ಷ ಚಿನ್ಮೂರ್ತಯೇ ಮಾಯಾ ಸೃಷ್ಟ ಜಗತ್ರಯಾಯ ಸಕಲಾ ನಾಯಾಂತ ಸಂಚಾರಿಣೆ ಸಾಯಂ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತಿ ಶಂಭವೇ. ಮತ್ತೆ ತಾಂಡವ ನೃತ್ಯವಾಡುವಂತಹ ಜಟಾಧಾರಿಯಾದ ಶಿವನಿಗೆ, ಶಂಭುವಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ನಿತ್ಯಾಯ, ಶಾಶ್ವತವಾಗಿ ಇರುವಂಥವನು. ತ್ರಿಗುಣಾತ್ಮನೇ, ತ್ರಿಗುಣಾತೀತನೂ ಅವನೇ, ತ್ರಿಗುಣಾತ್ಮನೂ ಅವನೇ. ಪುರಜಿತೆ, ತ್ರಿಪುರ, ನಾವು ಕಥೆಯನ್ನ ನೋಡಿದ್ದೇವೆ. ತ್ರಿಪುರಾಸುರರನ್ನ ಸಂಹಾರ ಮಾಡಿ ಅವರನ್ನ ಗೆದ್ದಂಥವನು ಪುರಜಿತೆ. ಕಾತ್ಯಾಯನಿ ಶ್ರೇಯಸೆ, ಕಾತ್ಯಾಯನಿ ಪಾರ್ವತಿಯ ಹಲವಾರು ರೂಪಗಳು, ಅದರಲ್ಲಿ ಕಾತ್ಯಾಯನಿ ಒಂದು. ಕಾತ್ಯಾಯನಿಗೆ ಶ್ರೇಯೋರೂಪನಾಗಿರುವಂಥವನು. ಸತ್ಯ,
ಸತ್ಯ ನಮಗೆ ಗೊತ್ತಿದೆ. ಸತ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಅಸತೋಮಾ ಸತ್ಕಮಯ, ಸತ್ ಕಡೆಗೆ ಹೋಗುವಂಥದ್ದು. ಯಾವತ್ತು ಯಾವುದಿದೆಯೋ ಅದು ಸತ್, ನಿತ್ಯ, ಸತ್ಯ ಎಲ್ಲ ಒಂದೇ ಅರ್ಥ. ಆದಿ ಕುಟುಂಬಿನೇ, ಈ ಕುಟುಂಬಕ್ಕೆ ಹಿರಿಯಣ್ಣ ಇವನು, ಮೊದಲಾಗಿದ್ದವನು ಅವನೇ. ಯಾವುದು ಕುಟುಂಬ? ಯಾವುದು? ನಮ್ಮ ಕುಟುಂಬ ಅಂತ ಹೇಳಿದ್ರೆ ನಮಗೆ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಮಾತ್ರ ನಮ್ಮ ಕುಟುಂಬ. ಬೇರೆ ಯಾರ ಆ ಕುಟುಂಬದಲ್ಲಿ ಇಲ್ಲ. ಒಂದು ಸಣ್ಣ ವೃತ್ತ. ಶಿವನಿಗೆ ಎಲ್ಲ ವಿಶ್ವವಿಡೀ ಅವನ ಕುಟುಂಬ. ಹಾಗಾಗಿ ಆದಿ ಕುಟುಂಬಿನೇ ಮುನಿ ಮನಃ ಪ್ರತ್ಯಕ್ಷ ಚಿನ್ಮೂರ್ತಯೇ, ಮುನಿಗಳ ಮನಸ್ಸಿನಲ್ಲಿ ಪ್ರತ್ಯಕ್ಷವಾಗುವಂಥವನು. ಹೇಗೆ ಪ್ರತ್ಯಕ್ಷ ಆಗ್ತಾನೆ? ಚಿನ್ಮೂರ್ತಿ, ಚಿತ್, ಸತ್, ಚಿತ್ ಇದೆಲ್ಲ ನಾವು ಕಲ್ತ್ಕೊಂಡಿದ್ದೇವೆ. ಚಿನ್ಮೂರ್ತಿಯಾಗಿ ಪ್ರತ್ಯಕ್ಷವಾಗುವಂಥವನು. ಮಾಯಾ ಸೃಷ್ಟ, ಈಗ ಮಾಯಾವಿನಿ ಅಂತ ನೋಡಿದೆವು, ಮಾಯೆಯನ್ನ ಸೃಷ್ಟಿ ಮಾಡಿದಂಥವನು. ಹಾಗೆಯೇ ಜಗತ್ರಯಾಯ, 3 ಲೋಕಗಳನ್ನ ಸೃಷ್ಟಿ ಮಾಡಿದಂಥವನು. ಸಕಲ ಆಮ್ನಾಯಾಂತ ಸಂಚಾರಿಣಿ, ಆಮ್ನಾಯ ಅಂತ ಹೇಳಿದ್ರೆ ವೇದ. ವೇದಕ್ಕೆ ಹೆಸರು ದಕ್ಷಿಣಾಮ್ನಾಯ ಪೀಠ, ಉತ್ತರಾಮ್ನಾಯ ಪೀಠ, ಶಂಕರಾಚಾರ್ಯ ಪೀಠ ಅಂತ ಹೇಳ್ತೀವಿ. ದಕ್ಷಿಣಾಮ್ನಾಯ, ಆಮ್ನಾಯ ಅಂತ ಹೇಳಿದ್ರೆ ವೇದಗಳು. ಸಕಲ ಆಮ್ನಾಯಾಂತ ಸಂಚಾರಿಣಿ, ಎಲ್ಲ ವೇದಗಳಲ್ಲಿಯೂ ಸಂಚಾರ ಮಾಡ್ತಾನೆ ಅಂದ್ರೆ ಏನರ್ಥ? ಎಲ್ಲ ವೇದಗಳಲ್ಲಿಯೂ ಇರುವುದು ಇವನ ಬಗ್ಗೆಯೇ. ಪರಬ್ರಹ್ಮ ತತ್ವವೇ ಇರುವಂತಹದ್ದು ವೇದ. ಹಾಗಾಗಿ ಅದರ ಒಳಗಡೆ ಸಂಚಾರ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ವಿಷಯವೇ ಇರುವಂಥದ್ದು ವೇದ. ಸಾಯಂ ತಾಂಡವ ಸಂಭ್ರಮಾಯ ಜಟಿನೇ, ಮತ್ತೆ ಸಾಯಂಕಾಲದ ಬಗ್ಗೆ ಎಷ್ಟು ಸಲ 4-5 ಶ್ಲೋಕಗಳಲ್ಲಿ ಆದಿಶಂಕರಾಚಾರ್ಯರು ಹೇಳಿದರು. ಸಾಯಂ ಸಂಧ್ಯಾ, ಸಾಯಂ ಸಂಧ್ಯಾ ಅಂತೇಳಿ. ಯಾಕೆ ಇಷ್ಟು ಒತ್ತಿ ಹೇಳ್ತಿದ್ದಾರೆ? ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದು ಪ್ರಾತಃ ಸಂಧ್ಯಾ ಇರ್ಬೋದು, ಸಾಯಂ ಸಂಧ್ಯಾ ಇರ್ಬೋದು. ನಮ್ಮ ಧ್ಯಾನಕ್ಕೆ ಅಥವಾ ಅಧ್ಯಾತ್ಮದ ಪ್ರಗತಿಗೆ ಬಹಳ ಉಪಯೋಗಕಾರಿಯಾದಂತಹ ಸಮಯ. ಎಲ್ಲ ಸಮಯವೂ ಒಳ್ಳೆಯದೇ, ಆದರೆ ಅದರಲ್ಲಿಯೂ ಕೂಡ ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ ಸಮಯವನ್ನ ವ್ಯರ್ಥವಾಗಿ ಕಳೀಲೇಬಾರದು. ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ಪರವಾಗಿಲ್ಲ, ಭಜನೆಯನ್ನ ಮಾಡಕ್ಕೆ ಬರುತ್ತೆ, ಯಾವುದೋ ಒಂದು ಸ್ತೋತ್ರಗಳನ್ನ ಪಠಣೆ ಮಾಡೋದು ಬರುತ್ತೆ, ಏನು ಬೇಡ ಓಂ ನಮ ಶಿವಾಯ ಹೇಳಕ್ಕೆ ಬರುತ್ತೆ, ಅಷ್ಟಾದ್ರೂ ಹೇಳ್ಬೋದು ತಾನೆ. ಮನೆಯಲ್ಲಿ ಕೂತ್ಕೊಂಡು ನಾವು ಒಬ್ರೊಬ್ಬರೇ ಇರ್ಬೋದು. ಹೀಗೆ ಹಾಡಿದಾಗ ಅಲ್ಲೂ ಒಂದು ಶಕ್ತಿ ಸೃಷ್ಟಿ ಆಗತ್ತೆ. ಅದ್ಭುತವಾದ ಸೃಷ್ಟಿ, ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ ಅದು. ಆದರೂ ಖಂಡಿತವಾಗಿಯೂ ಮನೆಯ ಎಲ್ಲ ಕುಟುಂಬಸ್ಥರ ಮೇಲೆ, ಸದಸ್ಯರ ಮೇಲೆ, ಎಲ್ಲರ ಮೇಲೂ ಉತ್ತಮವಾದ ಪರಿಣಾಮವನ್ನ ಬೀರುವಂತಹ ಒಂದು ಶಕ್ತಿ ಅದು. ಹಾಗೆಯೇ ನಾವು ಕೆಟ್ಟ ಭಾವನೆಗಳನ್ನು ಬೆಳೆಸಿಕೊಂಡ್ರೆ ಅದು ಒಂದು ನಕಾರಾತ್ಮಕವಾದ ಶಕ್ತಿ. ಅದು ಕೂಡ ತನ್ನ ಪ್ರಭಾವವನ್ನು ಬೀರುತ್ತೆ ಎಲ್ಲರ ಮೇಲೂ. ನಮ್ಮ ಹತ್ತಿರಕ್ಕೆ ಯಾರು ಬರ್ತಾರೋ ಅವರ ಮೇಲೂ ಬೀರುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲಿಯೂ ಕೂಡ ಎಲ್ಲರ ಮೇಲೂ ಅದು ಖಂಡಿತವಾಗಿಯೂ ಪ್ರಭಾವವನ್ನು ಬೀರುತ್ತೆ. ಅದಕ್ಕೋಸ್ಕರವಾಗಿ ಕೆಲವು ಶ್ಲೋಕಗಳು, ಯಾವುದೇ 1-2 ಶ್ಲೋಕವೂ ಇರಬಹುದು, ಅದರ ಅರ್ಥವನ್ನು ಸ್ವಲ್ಪವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಅದರ ಮನನವನ್ನ ಮಾಡಿ, ಯಾವ ಶ್ಲೋಕ ಇಷ್ಟ ಆಗುತ್ತೋ ಅದು ಮನನ ಮಾಡಿ ನನ್ನ ಜೀವನದಲ್ಲಿ ನಾನು ಹೇಗೆ ಅಳವಡಿಸಿಕೊಳ್ಳಬಹುದು. ಶ್ರವಣ, ಮನನ, ನಿಧಿ, ಧ್ಯಾಸನ, ಇದೇ ಜ್ಞಾನಯೋಗ. ಏನೋ ನನಗೆ ದೊಡ್ಡ ಜ್ಞಾನಿ, ನನಗೇನು ಗೊತ್ತಿಲ್ಲ ಅಂತ ಹಾಗೆ ಹೇಳೋದಲ್ಲ. ಇದು ಏನು, ಹೀಗಂದ್ರೆ ಏನು, ಒಂದು ಸ್ವಲ್ಪ ಅರ್ಥವನ್ನು ತಿಳಿದುಕೊಂಡು ಅದನ್ನು ಮನನವನ್ನು ಮಾಡ್ತಾ ಮಾಡ್ತಾ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಲ್ಲಾಂದ್ರೆ ಬರೇ ಇಲ್ಲಿ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಜೀವನದಲ್ಲಿ ನಾವಿದನ್ನು ಹೇಗೆ ಅಳವಡಿಸಿಕೊಳ್ಬೇಕು. ಆದಿಶಂಕರಾಚಾರ್ಯರು ಸಂಧ್ಯಾ ಕಾಲದ ಬಗ್ಗೆ ಇಷ್ಟೊಂದು ಸಲ ಒತ್ತಿ ಹೇಳಿದ್ದಾರೆ ಅಂತಾದ್ರೆ, ಅದು ನಾನು ಅದನ್ನು ಓದ್ತಾ ಇದ್ದೇನೆ ಅಂತಾದ್ರೆ ಖಂಡಿತವಾಗಿಯೂ ನನಗೋಸ್ಕರವಾಗಿಯೇ ಹೇಳಿದ್ದಾರೆ ಅವರು. ಈ ಭಾವನೆಯನ್ನು ಬೆಳೆಸಿಕೊಂಡಾಗ ನಾವು ಈ ಅಧ್ಯಾತ್ಮ ಪದದಲ್ಲಿ ಪ್ರಗತಿಯನ್ನ ಸಾಧಿಸೋದಿಕ್ಕೆ ಖಂಡಿತವಾಗಿಯೂ ಸುಲಭ ಆಗತ್ತೆ.
ಹಾಗಾಗಿ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಕೈಲಾದ ಮಟ್ಟಿನಷ್ಟು ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.